ವೀಕ್ಷಕರೇ, ಅನಿರೀಕ್ಷಿತವಾಗಿ ನಿಮ್ಮ ಮನೆಗೆ ಯಾರೋ ಒಬ್ಬ ಬರೀ ಮುಖ ಪರಿಚಯ ಇರುವಂಥ ವ್ಯಕ್ತಿ ಬರ್ತಾನೆ. ಬಂದು ನಿಮ್ಮ ಫ್ಯಾಮಿಲಿನಲ್ಲಿ ಯಾರನ್ನಾದರೂ ವಶೀಕರಣ ಮಾಡಿದರೆ ಮತ್ತೆ ಬಂದನು ವಾಪಸ್ ಹೋಗದೆ ವಶೀಕರಣ ಮಾಡಿರೋರನ್ನ ಅವನಿಗೆ ಇಷ್ಟ ಬಂದಂತೆ ನಡೆಸ್ಕೊಂಡು ನಿಮ್ಮ ಒಪ್ಪಿಗೆಯಿಂದಲೇ ನಿಮ್ಮ ಮನೆಯ ಸದಸ್ಯರನ್ನು ಕರ್ಕೊಂಡು ಹೋದರೆ ನಿಮ್ಮ ಮನೆಯ ಪರಿಸ್ಥಿತಿ ಏನಾಗಬಹುದು? ಇಂಥ ಒಂದು ಭಯಾನಕ ಮತ್ತು ತುಂಬ ಎಕ್ಸೈಟ್ ಫಿಲಮ್ನ ನಾನಿವತ್ತು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಈ ಮೂವಿ ಹೆಸರು ಶೈತಾನ್. ಈ ಮೂವಿ ಒಂಥರ ಡಿಫ್ರೆಂಟ್ ಆಗಿದೆ. ಸಮಾಜದಲ್ಲಿ ಈಗೂ ಆಗ್ಬೋದು ಅನ್ನೋದು ನಮ್ಮ ಕಲ್ಪನೆಗೆ ಮೀರಿದ್ದು. ಇದು ಒಂಥರ ಹಾರರ್ ಮೂವಿ ಥರನೇ ಮತ್ತು ತುಂಬ ಇಂಟ್ರೆಸ್ಟ್ ಆಗೂ ಕೂಡ ಇದೆ. ಮೂವಿ ಶುರುವಾದಾಗ ಒಬ್ಬ ವ್ಯಕ್ತಿ ಹೊರಗಡೆ ಎಲ್ಲೋ ಸತ್ಬಿದ್ದಿರುವಂಥ ಇಲಿಯನ್ನು ಪ್ಲಾಸ್ಟಿಕ್ ಕವರ್ನಲ್ಲಿ ಎತ್ಕೊಂಡು ಹೋಗ್ತಾನೆ. ಈ ಸಿನಿಮಾದ ಪೂರ್ತಿ ಕತೆ ನಡೆಯೋದು ಒಂದು ಫಾರ್ಮ್ ಹೌಸ್ನಲ್ಲಿ. ಇದರಲ್ಲಿ ಬರೋದು 5 ಪಾತ್ರ. ಇವನು ಕಬೀರ್, ಇವಳು ಕಬೀರ್ನ ಹೆಂಡತಿ ಜ್ಯೋತಿ. ಇವರಿಗೆ ಜಾನ್ವಿ ಅನ್ನೋ ಮಗಳು ಮತ್ತು ಧ್ರುವ್ ಅನ್ನುವಂಥ ಒಬ್ಬ ಮಗ ಕೂಡ. ಮೂವಿಯ ಮೊದಲ ಸೀನ್ನಲ್ಲಿ ಕಾಲೇಜ್ ಹತ್ರ ಅಪ್ಪ ಮಗ ಕಾರಲ್ಲಿ ಕುಳಿತು ಮಗಳು ಜಾನ್ವಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ. ಮಗ ಧ್ರುವ್ ಕಾರಲ್ಲಿ ಕೂತು ಮ್ಯೂಸಿಕ್ ಕಂಪೋಸ್ ಮಾಡ್ತಾ ಇರ್ತಾನೆ. ಇವನಿಗೆ ತಾನೊಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಅನ್ನೋ ಆಸೆ ಇರುತ್ತೆ. ಕಾಲೇಜ್ ಹತ್ರ ಜಾನ್ವಿ ತನ್ನ ಬಾಯ್ ಫ್ರೆಂಡ್ಗೆ ಹಗ್ ಕೊಟ್ಟು ಬರೋದನ್ನು ಇಬ್ಬರು ನೋಡ್ತಾರೆ. ಈ ವಿಷಯವಾಗಿ ಮಗಳನ್ನ ಕಬೀರ್ ಆ ಹುಡುಗರು ಯಾರು ಅಂತ ಕೇಳ್ತಾನೆ. ಅದಕ್ಕೆ ಮಗಳು, ನನಗೆ ಹಕ್ಕೊಟ್ಟೋನ ಬಗ್ಗೆ ಕೇಳ್ತಿದ್ದೀರಾ ಆ ಡ್ರಾಪ್ ಮಾಡೋನ ಬಗ್ಗೆ ಕೇಳ್ತಿದ್ದೀರಾ ಅಂತ ಕೇಳ್ತಾಳೆ. ಇದರಿಂದಲೇ ಇವಳ ಅಪ್ಪ ಅಮ್ಮ ಇವಳನ್ನು ಎಷ್ಟು ಸಲಿಗೆ ಮತ್ತು ಪ್ರೀತಿಯಿಂದ ಸಾಕಿದ್ದಾರೆ ಅಂತ ನಮಗೆ ಗೊತ್ತಾಗುತ್ತೆ. ಇದೇ ಮಂತ್ನಲ್ಲಿ ಬರೋ 5ನೇ ತಾರೀಕು ತನ್ನ ಫ್ರೆಂಡ್ಸ್ ಜೊತೆ ಜಾನ್ವಿ ಲಡಾಖ್ ಟ್ರಿಪ್ಗೆ ಹೋಗ್ತಾ ಇದ್ದೀನಿ ಅಂತ ಕಬೀರ್ಗೆ ಹೇಳ್ತಾಳೆ. ಆಗ ಕಬೀರ್, ಫ್ರೆಂಡ್ಸ್ಗಳು ಅಂದರೆ ಯಾರು? ನಿನ್ನ ಬಾಯ್ ಫ್ರೆಂಡ್ಸ್ ಇಬ್ಬರಲ್ಲಿ ಯಾರು ಬರ್ತಾ ಇದ್ದಾರೆ ಅಂತ ಕಬೀರ್ ತಮಾಷೆಗೆ ಕೇಳ್ತಾನೆ. ಹಾಗೆ ಕಬೀರ್ ಚಾರ್ಟೆಡ್ ಅಕೌಂಟ್ ಆಗಿರೋದ್ರಿಂದ ಕಬೀರ್ಗೆ ಮೆಮೊರಿ ಪವರ್ ಜಾಸ್ತಿ ಇರುತ್ತೆ. ಆದರೆ ಲಡಾಖ್ಗೆ ಹೋಗೋಕ್ಕೆ ತಕ್ಷಣ ಒಪ್ತಿದ್ರು ಮನೆಗೆ ಹೋದ್ಮೇಲೆ ಕೆಲವು ಕಂಡೀಷನ್ಸ್ ಹಾಕಿ ಒಪ್ಕೊಳ್ತಾನೆ. ಹಾಗೆ ಒಂದಿನ ಮನೆಯವರೆಲ್ಲ ಖುಷಿಯಾಗಿ ಪಿಕ್ನಿಕ್ಗೆ ಹೋಗ್ತಾರೆ. ಚೆನ್ನಾಗಿ ಎಂಜಾಯ್ ಮಾಡ್ತಾ ಒಂದು ಹೋಟೆಲ್ಗೆ ಹೋಗ್ತಾರೆ. ಅಲ್ಲಿ ಕಬೀರ್ ತನ್ನ ಮಗನನ್ನು ವಾಶ್ರೂಮ್ಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ವಂದರಾಜ್ ಅನ್ನೋ ವ್ಯಕ್ತಿ ಹಾಗೆ ಸುಮ್ಮನೆ ತನ್ನ ಮಗಳ ಜೊತೆ ಫೋನ್ನಲ್ಲಿ ಮಾತಾಡ್ತಾ ವಾಶ್ರೂಮ್ ಒಳಗೆ ಬರ್ತಾನೆ. ನಂತರ ಕಬೀರ್ ಮತ್ತು ಫ್ಯಾಮಿಲಿ ಊಟಕ್ಕೆ ಕೊಡ್ತಾರೆ. ಆಗ ಜಾನ್ವಿ ತನ್ನ ಪ್ಲೇಟ್ನಲ್ಲಿದ್ದ ಪರೋಟವನ್ನು ಎತ್ತಿ, ಅಮ್ಮ ಇದರಲ್ಲಿ ಎಣ್ಣೆ ಜಾಸ್ತಿ ಇದೆ, ನಾನಂತೂ ಇದನ್ನು ತಿನ್ನಲ್ಲ ಅಂತ ಹೇಳ್ತಾಳೆ. ಆಗ ಅವಳಮ್ಮ, ಸರಿ ಬಿಡು ಅದನ್ನು ನಾವೇ ತಿಂತೀವಿ ಅಂತ ಹೇಳ್ತಾಳೆ. ಹಾಗೆ ಫ್ಯಾಮಿಲಿ ಊಟ ಮಾಡುವಾಗ ಕಬೀರ್ ಟೀ ತೊಗೊಳಕ್ಕೆ ಹೋಗ್ತಾನೆ. ಕಬೀರ್ ಕೌಂಟರ್ ಬಳಿ ಹೋಗಿ 100 ರೂಪಾಯಿ ಕೊಟ್ಟು 2 ಟೀ ಕೊಡಿ ಅಂತ ಕೇಳ್ತಾನೆ. ಆಗ ಕ್ಯಾಶಿಯರ್ 20 ರೂಪಾಯಿ ಚೇಂಜ್ ಇದೆ ಕೊಡಿ, ಬೆಳಗಿಂದ ಎಲ್ಲ ದೊಡ್ಡ ನೋಟನ್ನೇ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾನೆ. ಕಬೀರ್ ಚೇಂಜ್ ಇಲ್ಲದೆ ವಾಪಸ್ ಹೋಗ್ತಾನೆ. ಅದೇ ಸಮಯಕ್ಕೆ ಈ ವಂದರಾಜ್ ಬಂದು ತಾನೇ 3 ಟೀ ತೊಗೊಂಡು ಅದರಲ್ಲಿ 2 ಟೀ ಗ್ಲಾಸನ್ನು ಕಬೀರ್ ಫ್ಯಾಮಿಲಿಗೆ ಕೊಡ್ತಾನೆ. ಆಗ ಕಬೀರ್, ಅಯ್ಯೋ ನೀವು ಏಕೆ ತೊಗೊಂಡ್ರಿ, ಪರವಾಗಿಲ್ಲ ನಮಗೆ ಬೇಡ ಅಂತ ಸಂಕೋಚದಿಂದ ಹೇಳ್ತಾನೆ. ಪರವಾಗಿಲ್ಲ ಸರ್, 20 ರೂಪಾಯಿಗೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ಳೋಕ್ಕೆ ಆಗುತ್ತಾ? ಮುಂದೆ ಯಾವಾಗಲಾದರೂ ನೀವು ಸಿಕ್ಕಿದಾಗ ಟೀ ಕೊಡಿಸಿ ಸಾಲ ತೀರಿಸಿ ಅಂತ ತಮಾಷೆಯಾಗಿ ನಗುತ್ತಾ ಹೇಳಿ ತನ್ನ ಟೇಬಲ್ ಹತ್ರ ಹೋಗ್ತಾನೆ ವಂದರಾಜ್. ತಕ್ಷಣ ಕಬೀರ್, ಬನ್ನಿ ನಮ್ಮ ಜೊತೆಲೇ ಕೂತ್ಕೊಂಡು ಟೀ ಕುಡಿಯೋರಂತೆ ಅಂತ ಟೇಬಲ್ಗೆ ಕರೀತಾನೆ. ಇಲ್ಲ ಸರ್ ಪರವಾಗಿಲ್ಲ, ನಿಮ್ಮ ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರಾ, ಕ್ಯಾರಿಯನ್ ಅಂತ ವಂದರಾಜ್ ಹೇಳ್ತಾನೆ. ಆಗ ಕಬೀರ್, ಪರವಾಗಿಲ್ಲ ಬನ್ನಿ, ನಮಗೆ ಯಾವುದೇ ತೊಂದರೆ ಇಲ್ಲ ಅಂತ ಆಹ್ವಾನ ಮಾಡ್ತಾನೆ. ಆಗ ವಂದರಾಜ್, ಸದ್ಯ ಒಬ್ಬನೇ ಟೀ ಕುಡಿಯೋಕ್ಕೆ ಬೋರ್ ಅನ್ನಿಸ್ತಿತ್ತು, ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಅಂತ ಹೇಳಿ ಕಬೀರ್ ಫ್ಯಾಮಿಲಿ ಜೊತೆ ಮಿಂಗಲ್ ಆಗ್ತಾನೆ. ನಂತರ ತನ್ನ ಪರಿಚಯ ಮಾಡ್ಕೊಳ್ತಾನೆ. ಹಾಗೆ ಮಾತಾಡ್ತಾ ಕಬೀರ್ ವಂದರಾಜ್ಗೆ, ನಿಮಗೆ ಒಬ್ಬಳು ಮಗಳಿದ್ದಾಳಲ್ವಾ, ಅವಳು 10ನೇ ಕ್ಲಾಸ್ ಓದ್ತಾ ಇದ್ದಾಳಲ್ವಾ ಅಂತ ಕೇಳ್ತಾನೆ. ಇದಕ್ಕೆ ವಂದರಾಜ್, ನಿಮಗೆ ಹೇಗೆ ಗೊತ್ತು ಅಂತ ಕೇಳಿದಾಗ, ನೀವು ವಾಶ್ರೂಮಲ್ಲಿದ್ದಾಗ ನಿಮ್ಮ ಮಗಳ ಜೊತೆ ಮಾತಾಡ್ಕೊಂಬರೋದನ್ನು ನಾನು ಕೇಳಿಸ್ಕೊಂಡೆ ಅಂತ ಹೇಳ್ತಾನೆ. ಹಾಗೆ ನೀವು ಊಟಕ್ಕೆ ಮುಂಚೆ ಟೀ ಕುಡಿದ್ರೆ ನಿಮಗೆ ಅಸಿಡಿಟಿ ಆಗ್ಬೋದು ಅಂತ ನಿಮ್ಮ ಮಗಳು ಹೇಳಿದ್ಲು ಅಂತ ಹೇಳ್ತಾರೆ. ಆಗ ವಂದರಾಜ್ ತಾನು ಕುಡಿತಿದ್ದಂಥ ಟೀ ಕಪ್ಪನ್ನು ಜಾನ್ವಿ ಪಕ್ಕಕ್ಕೆ ಇಡ್ತಾನೆ. ತಕ್ಷಣ ಜಾನ್ವಿ, ಅಂಕಲ್ ಕ್ಷಮಿಸಿ, ನನಗೆ ಟೀ ಸ್ಮೆಲ್ ಆಗಲ್ಲ ಅಂತ ಹೇಳ್ತಾಳೆ. ತಕ್ಷಣ ವಂದರಾಜ್ ಟೀಯನ್ನು ಪಕ್ಕಕ್ಕೆ ಸರಿಸಿ ಸಾರಿ ಅಂತ ಹೇಳ್ತಾನೆ. ನಂತರ ಹಾಗೆ ಮಾತನಾಡಿಸುತ್ತಾ ಜಾನ್ವಿ, ನೀನು ಏನು ಓದುತ್ತಿದ್ದೀಯಾ, ನಿನ್ನ ಹವ್ಯಾಸ ಏನು ಅಂತ ಕೇಳ್ತಾನೆ. ಅದೇ ಸಮಯದಲ್ಲಿ ಕಬೀರ್ಗೆ ಒಂದು ಕಾಲ್ ಬರುತ್ತೆ ಅಂತ ಎದ್ದು ಹೋಗ್ತಾನೆ. ಹಾಗೆ ಮಾತು ಮುಂದುವರಿಸಿ ವಂದರಾಜ್, ಜಾನ್ವಿ ನೀನು ಏಕೆ ಏನು ತಿಂತಾ ಇಲ್ಲ ಎಂದು ಕೇಳ್ತಾನೆ. ಜಾನ್ವಿ, ಅಂಕಲ್ ನೀವೇ ಏನಾದರೂ ಆರ್ಡ್ರ್ ಮಾಡಿ ಅಂತ ಮೆನು ಬುಕ್ನ ವಂದರಾಜ್ಗೆ ಕೊಡ್ತಾಳೆ. ವಂದರಾಜ್, ನಾನು ಪರೋಟ ತಿಂತೀನಿ, ಅಲ್ಲಿವರೆಗೂ ನೀವು ಈ ಸ್ವೀಟ್ನ ತಿನ್ನಿ ಅಂತ ಹೇಳಿ ಟೇಬಲ್ ಮೇಲೆ ಒಂದು ಲಡ್ಡು ಇಡ್ತಾನೆ. ತಕ್ಷಣವೇ ಜಾನ್ವಿ ತಮ್ಮನಿಗೆ ಕೊಡ್ದೇ ಅವಳೇ ತಿನ್ಕೊಬಿಡ್ತಾಳೆ. ಆ ಸ್ವೀಟ್ ತಿಂದ ತಕ್ಷಣ ಅವಳ ಕಣ್ಣುಗಳು ಮುಂಜಾಗ್ತವೆ ಮತ್ತೆ ಅವಳಿಗೆ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಿಲ್ಲ ಅಂತ ಅನಿಸುತ್ತೆ. ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸ್ತಿದ್ದ ವಂದರಾಜ್, ಆಹಾರವನ್ನು ವ್ಯರ್ಥ ಮಾಡಬಾರ್ದು, ಎಲ್ಲ ತಿನ್ಕೊಬಿಡು ಅಂತ ಅವಳಿಗೆ ಹೇಳ್ತಾನೆ. ವಂದರಾಜ್ ಹೇಳಿದ ತಕ್ಷಣ ಜಾನ್ವಿ ಕೈಯಲ್ಲಿ ಹಿಡಿದಿದ್ದ ಪರಾಟನ ಬೇಗ ತುಂಡು ಮಾಡಿ ತಿಂದು ಮುಗಿಸ್ಬಿಡ್ತಾಳೆ. ನಂತರ ವಂದರಾಜ್ನ ಮುಖವನ್ನು ನೋಡ್ತಾಳೆ. ನಂತರ ನೀರನ್ನು ಕುಡಿಯೋದಕ್ಕೆ ವಂದರಾಜ್ ಹೇಳ್ತಾನೆ. ತಕ್ಷಣ ಜಾನ್ವಿ ನೀರನ್ನು ಕುಡಿದು ಮತ್ತೆ ವಂದರಾಜ್ನ ಮುಖ ನೋಡ್ತಾಳೆ. ಇಲ್ಲೇನು ವಿಚಿತ್ರ ಅನುಭವ ಆಗ್ತಿರೋದು ಗೊತ್ತಾಗ್ತಿದ್ದಂಗೆ ಜಾನ್ವಿ ತಕ್ಷಣ ಹೊರಟು ಕಾರಲ್ಲಿ ಕೂತ್ಬಿಡ್ತಾಳೆ. ಜಾನ್ವಿಯಲ್ಲಿ ಆಗ್ತಿದ್ದಂಥ ಬದಲಾವಣೆಯನ್ನು ಗಮನಿಸ್ತಿದ್ದಂಥ ವಂದರಾಜ್ ಇದ್ಯಾವುದು ಕಬೀರ್ ಹಾಗೂ ಅವನ ಹೆಂಡತಿ ಗಮನಕ್ಕೆ ಬರದ ಹಾಗೆ ನೋಡ್ಕೋತಾನೆ. ಊಟ ಮುಗಿಸಿ ಹೊರಡಬೇಕಾದ್ರೆ ವಂದರಾಜ್ ಅವರ ಕಾರ್ ಹತ್ರ ಹೋಗಿ ಕಾರಲ್ಲಿ ಕುಳಿತಿದ್ದ ಜಾನ್ವಿಗೆ ಒಂದು ಬಿಸ್ಕೆಟ್ ಪಟ್ನ ಕೊಟ್ಟು, ಈ ಬಿಸ್ಕೆಟನ್ನು ನೀವು ಫಾರ್ಮ್ ಹೌಸ್ ತಲುಪಿದಾಗ ತಿನ್ನುವಂತ ಹೊರಟು ಹೋಗ್ತಾನೆ. ಅದಕ್ಕೆ ಜಾನ್ವಿ ಸರಿ ಅಂತ ತಲೆ ಅಲ್ಲಾಡಿಸ್ತಾಳೆ. ನಂತರ ಎಲ್ಲರೂ ತಮ್ಮ ಫಾರ್ಮ್ ಹೌಸ್ಗೆ ತಲುಪ್ತಾರೆ. ಫಾರ್ಮ್ ಹೌಸ್ಗೆ ತಲುಪಿದ ತಕ್ಷಣ ಜಾನ್ವಿ ಆ ವಂದರಾಜ್ ಕೊಟ್ಟಂಥ ಬಿಸ್ಕೆಟನ್ನು ಫುಲ್ ತಿಂದು ಮುಗಿಸ್ಬಿಡ್ತಾಳೆ. ಫಾರ್ಮ್ ಹೌಸ್ಗೆ ಹೋದ್ಮೇಲೆ ಅಲ್ಲಿ ಒಬ್ಬರನ್ನೊಬ್ಬರು ಸ್ವಿಮ್ಮಿಂಗ್ ಪೂಲ್ಗೆ ತಳ್ಕೊಂಡು ತುಂಬ ಎಂಜಾಯ್ ಮಾಡ್ತಾ ಇರ್ತಾರೆ.
ಹಾಗೆ ಆಟ ಆಡಬೇಕಾದ್ರೆ ಜ್ಯೋತಿ ಮೊಬೈಲ್ ಒದ್ದೆ ಆಗ್ಬಿಟ್ಟಿರುತ್ತೆ. ಅದನ್ನು ಒಣಗಿಸೋಕ್ಕೋಸ್ಕರ ಆ ಮೊಬೈಲ್ನ ಜ್ಯೋತಿ ಅಕ್ಕಿ ಬಾಕ್ಸ್ ಒಳಗಡೆ ಮುಚ್ಚಿಡ್ತಾಳೆ. ಜ್ಯೋತಿ ತನ್ನ ಕೂದಲನ್ನು ಒರೆಸ್ತಾ ಹಾಗೆ ಟೆರೇಸ್ ಮೇಲೆ ಬಂದಾಗ ಇವರ ಮನೆ ಗೇಟ್ ಬಳಿ ಆ ಹೋಟೆಲ್ ಬಳಿ ಸಿಕ್ಕಂತ ವನರಾಜ್ ಅಲ್ಲಿ ಬಂದು ಜ್ಯೋತಿನ ನೋಡಿ ನಾನು ಒಳಗಡೆ ಬರ್ಬೋದಾ ಅಂತ ಸನ್ನೆ ಮಾಡ್ತಾನೆ. ಸಡನ್ ಆಗಿ ಅವನು ಬಂದಿರೋದನ್ನ ನೋಡಿ ಜ್ಯೋತಿ ಆಶ್ಚರ್ಯದಿಂದ ಇವನು ಯಾಕೆ ನಮ್ಮನೆ ಹತ್ರ ಬಂದಿದ್ದಾನೆ ನಮ್ಮನ್ನು ಫಾಲೋ ಮಾಡ್ಕೊಂಡು ಅಂತ ಕಪಿಲ್ ಹತ್ರ ಓಡಿ ಬಂದು ಆ ಹೋಟೆಲ್ನಲ್ಲಿ ಸಿಕ್ತಂತ ಆ ಮನುಷ್ಯ ಇಲ್ಲಿಗೆ ಬಂದಿದ್ದಾನೆ ಅಂತ ಅವನಿಗೆ ಹೇಳ್ತಾಳೆ. ಅವನು ಇಲ್ಲಾಕೆ ಬಂದಿದ್ದಾನೆ ಮತ್ತು ಇಲ್ಲಿ ಅವನಿಗೇನು ಕೆಲಸ ಅಂತ ಕಬೀರ್ಗೆ ಅವಳು ಬಂದು ಹೇಳ್ತಾಳೆ. ಕಬೀರ್ ಬಂದು ನೋಡೋದ್ರೊಳಗೆ ವನರಾಜ್ ಮನೆಯೊಳಗೆ ಎಂಟ್ರಿ ಕೊಟ್ಟಿರ್ತಾನೆ. ಮನೆಯೊಳಗೆ ಬಂದು ಮನೆಯನ್ನ ಸುತ್ತಮುತ್ತ ನೋಡ್ತಾ ಇರ್ತಾನೆ. ಕಬೀರ್ ಮತ್ತೆ ಅವನ ಹೆಂಡತಿ ವನರಾಜನ್ನ ಅನುಮಾನದಿಂದ ಅವನನ್ನ ನೋಡ್ತಾ ಬರ್ತಾರೆ. ಆಗ ವನರಾಜ್, ಕ್ಷಮಿಸಿ, ನಾನು ನನ್ನ ಮಗಳಿಗೆ ಕಾಲ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ನನ್ನ ಫೋನು ಡೆಡ್ ಆಗಿದೆ, ಏನ್ ಮಾಡಬೇಕು ಅಂತ ಗೊತ್ತಾಗಿಲ್ಲ. ಆಗ ಟೆರೇಸ್ ಮೇಲೆ ಅಚಾನಕ್ ಆಗಿ ನಿಮ್ಮ ಹೆಂಡತಿಯನ್ನ ನೋಡಿದೆ. ಎಂತ ಕಾಕತಾಳಿ ಅಲ್ವಾ, ನಿಮಗೂ ನನ್ನ ಟೀ ಕುಡಿಸಿದ ಋಣನ ತೀರಿಸಬೇಕು ಅಂತ ಇತ್ತೇನೋ, ಅದಕ್ಕೆ ವಿಧಿ ಇಲ್ಲಿ ಕರ್ಕೊಂಡ್ಬಂತು ಹಾಗಂತ ವನರಾಜ್ ಹೇಳ್ತಾನೆ. ಆಗ ಜಾನ್ವಿ ಹೇಳ್ತಾಳೆ, ಅಪ್ಪ ಅಂಕಲ್ ನನಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರು, ಅದಕ್ಕೆ ನಾನು ಒಳಗಡೆ ಬಿಟ್ಟೆ ಅಂತ ಜಾನ್ವಿ ಹೇಳ್ತಾಳೆ. ಆಗ ವನರಾಜ್, ನಾನು ಜಸ್ಟ್ 15 ನಿಮಿಷದಲ್ಲಿ ಫೋನ್ನ ಚಾರ್ಜ್ ಹಾಕೊಂಡು ಹೊರಟ್ಬಿಡ್ತೀನಿ ಅಂತ ಹೇಳ್ತಾನೆ. ಇದರಿಂದ ನಿಮಗೆ ತೊಂದರೆ ಇಲ್ಲ ಅಲ್ವಾ ಅಂತ ಕಬೀರ್ಗೆ ವನರಾಜ್ ಕೇಳ್ತಾನೆ. ಇವನ ಹಾವಭಾವ ನೋಡಿದಂಥ ಕಬೀರ್ ಅನುಮಾನದಿಂದಲೇ ಪರವಾಗಿಲ್ಲ, ಚಾರ್ಜ್ ಮಾಡ್ಕೊಂಡೇ ಹೋಗಿ ಅಂತ ಕಬೀರ್ ಹೇಳ್ತಾನೆ. ಹಾಗೆ ತನ್ನ ಚಾರ್ಜರ್ ತಂದು ಕೊಡೋಕೆ ಹೋಗ್ತಾನೆ. ಜ್ಯೋತಿ ಕೂಡ ಮೇಲೆ ಹೋಗ್ತಾಳೆ. ಆಗ ವನರಾಜನ್ನೇ ನೋಡ್ಕೊಂಡು ನಿಂತಿದ್ದ ಜಾನ್ವಿಗೆ ವನರಾಜ್, ಜಾನ್ವಿ ಹೋಗು, ಬಟ್ಟೆ ಚೇಂಜ್ ಮಾಡ್ಕೊಂಡು ಕೆಳಗಡೆ ಬಾ ಅಂತ ಹೇಳ್ತಾನೆ. ತಕ್ಷಣ ಜಾನ್ವಿ ಹೊರಡ್ತಾಳೆ. ಕಬೀರ್ ಚಾರ್ಜರ್ನ ವನರಾಜ್ಗೆ ಕೊಟ್ಟು ವನರಾಜ್ಗೆ ಟೀ ಕೊಡುವಂತೆ ಹೆಂಡತಿಗೆ ಸನ್ನೆ ಮಾಡಿ ಹೇಳ್ತಾನೆ. ಜ್ಯೋತಿ ಟೀ ಮಾಡಲು ಹೋದಾಗ ಬ್ಲ್ಯಾಕ್ ಟೀಗೆ ಸ್ವಲ್ಪ ಜೇನುತುಪ್ಪ ಹಾಕಿ ತಗೊಂಬನ್ನಿ ಅಂತ ವನರಾಜ್ ಹೇಳ್ತಾನೆ. ಇವನ ಮಾತು ನಡೆ ನುಡಿ ಹಿಡಿಸಿದ ಅವಳು ಸರಿ ಅಂತ ಹೋಗಿ ಮಾಡ್ಕೊಂಬಂದು ತಂದು ಕೊಡ್ತಾಳೆ. ಟೀ ಕೊಟ್ಟು ಮೇಲೆ ಬಂದು ಕಬೀರ್ ಹತ್ರ ತಕ್ಷಣವೇ ಈ ವ್ಯಕ್ತಿಯನ್ನ ಮನೆಯಿಂದ ಆಚೆ ಕಳಿಸುವಂತ ಕಬೀರ್ಗೆ ಹೇಳ್ತಾಳೆ. ಹಾಗೆ ಅನುಮಾನದಲ್ಲಿದ್ದ ಕಬೀರ್ ಇನ್ನೇನು 15 ನಿಮಿಷದಲ್ಲಿ ಹೊರಡ್ತಾನೆ ಅಂತ ಹೇಳ್ತಾನೆ. ಯಾವುದಕ್ಕೂ ಮನೇಲಿರುವಂತ ಎಲ್ಲಾ ಬೆಲೆಬಾಳುವ ವಸ್ತುಗಳನ್ನ ಲಾಕ್ ಮಾಡಿ ಇಡುವಂತ ಹೆಂಡತಿಗೆ ಹೇಳ್ತಾನೆ. ಕೆಳಗಡೆ ಜಾನ್ವಿ ಜೊತೆ ವನರಾಜ್ ಮಾತಾಡ್ತಾ ಕೂತಿರ್ತಾನೆ. ಜಾನ್ವಿ ಅವನು ಕೇಳಿದಂತ ಎಲ್ಲಾ ಪ್ರಶ್ನೆಗೂ ಉತ್ತರ ಕೊಡ್ತಾ ಇರ್ತಾಳೆ. ಇಬ್ರು ಮಾತಾಡ್ಬೇಕಾದ್ರೆ ಧ್ರುವ್ ಆಗಾಗ ಬಂದು ಜಾನ್ವಿಗೆ ಆಟೋಡೋಣ ಬಾ ಅಂತ ಕೇಳ್ತಾ ಇರ್ತಾನೆ. ಜಾನ್ವಿ ಮುಂದೆ 5ನೇ ತಾರೀಕು ಫ್ರೆಂಡ್ಸ್ ಜೊತೆ ಲಡಾಖ್ ಹೋಗ್ತಿರೋದನ್ನು ಕೂಡ ಅವನ ಹತ್ರ ಶೇರ್ ಮಾಡ್ಕೋತಾಳೆ. ಆಗ ವನರಾಜ್ ಹೇಳ್ತಾನೆ, ಜಾನ್ವಿ ನೀನು ಆ ಲಡಾಖ್ ಟ್ರಿಪ್ಗೆ ಹೋಗಬಾರ್ದು ಅಂತ, ನೀನು ನನ್ನ ಮನೆಗೆ ಬಾ, ನಾನು ನಿನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳ್ತಾನೆ. ತುಂಬ ಖುಷಿ ಕೊಡ್ತೀನಿ, ಹಾಗೆ ನಾನು ಹೇಳಿದ್ಕೆಲ್ಲ ಒಪ್ಕೋತೀಯಲ್ವಾ ಅಂತ ಕೇಳಿದಾಗ ಜಾನ್ವಿ ತಲೆ ಅಲ್ಲಾಡಿಸ್ತಾಳೆ. ಹಾಗೆ ಇರುವಾಗ ಮತ್ತೆ ಧ್ರುವ್ ಅವ್ರ ಮೇಲೆ ಬಾಲೆಸ್ತು ಬಾ ಆಟೋಡೋಣ ಅಂತ ಕೂಗ್ತಾನೆ. ಇದರಿಂದ ಡಿಸ್ಟರ್ಬ್ ಆದ ವನರಾಜ್, ಹೋಗು ಜಾನ್ವಿ, ಈ ಸರಿ ನಿನ್ನ ತಮ್ಮನ ಜೊತೆ ಆಟ ಆಡೋಕೆ ಹೋಗು, ನೀನು ಆಟ ಆಡ್ತಿರೋದು ಎಲ್ಲಿವರೆಗೂ ಆಡ್ಬೇಕಂದ್ರೆ ನಿನ್ನ ತಮ್ಮನೇ ಬೇಡ್ಕೋಬೇಕು, ನನಗೆ ಆಟ ಆಡಿ ಸಾಕಾಯ್ತು ಅಂತ, ಅಲ್ಲಿ ತನಕ ಆಡ್ಬೇಕು ನೀನು ಅಂತ ಹೇಳ್ತಾನೆ. ಜಾನ್ವಿ ವನರಾಜ್ ಹೇಳಿದ್ದಕ್ಕೆಲ್ಲ ತಲೆ ಆಡಿಸಿ ಸರಿ ಅಂತ ಹೋಗ್ತಾಳೆ. ಹೋದವಳೆ ತಮ್ಮನ್ನ ಉಯ್ಯಾಲ ಮೇಲೆ ಕುಂಡಿಸಿ ತುಂಬಾ ವೇಗವಾಗಿ ಆಡ್ಸೋಕೆ ಸ್ಟಾರ್ಟ್ ಮಾಡ್ತಾಳೆ. ಎಷ್ಟು ವೇಗ ಅಂದ್ರೆ ತನ್ನ ತಮ್ಮ ಬೈದಿಂದ ನಿಲ್ಸು ಅಂತ ಬೇಡ್ಕೊಂಡ್ರು ಅವಳು ನಿಲ್ಸ್ತಾ ಇರಲ್ಲ. ಇದನ್ನ ಗಮನಿಸಿದ ಅವರಮ್ಮ ಓಡ್ ಬಂದು, ಜಾನ್ವಿ ಏನಿದು ಹುಚ್ಚಾಟ, ಮೊದಲು ನಿಲ್ಸು ಅಂತ ಹೇಳ್ತಾಳೆ. ಆದ್ರೂ ಜಾನ್ವಿ ನಿಲ್ಲಿಸ್ತಾ ಇರಲ್ಲ. ಅಪ್ಪ ಕಬೀರ್ ಬಂದು ಹೇಳಿದ್ರು ಕೂಡ ನಿಲ್ಲಿಸ್ತಾ ಇರಲ್ಲ ಜಾನ್ವಿ. ಆಗ ವನರಾಜ್ ಒಂದೇ ಒಂದು ಮಾತು, ಸಾಕು ನಿಲ್ಲಿಸ್ಬಿಡು ಜಾನ್ವಿ ಅಂತ ತಕ್ಷಣ ಜಾನ್ವಿ ನಿಲ್ಲಿಸ್ಬಿಡ್ತಾಳೆ. ನಂತರ ಕಬೀರ್ ಮತ್ತೆ ಅವನ ಹೆಂಡತಿ ಜಾನ್ವಿ ವರ್ತನೆಗೆ ಬೇಜಾರಾಗ್ತಾರೆ. ಜಾನ್ವಿ, ಧ್ರುವ್ ಕ್ಷಮಿಸು, ನನ್ನನ್ನು ನಿನಗೆ ಹರ್ಟ್ ಮಾಡಬೇಕು ಅಂತ ನಾನು ಹೀಗೆ ಮಾಡಿಲ್ಲ ಅಂತ ಕೇಳ್ಕೊತಾಳೆ. ಆಗ ವನರಾಜ್, ಜಾನ್ವಿ ನಿಮ್ಮ ಅಪ್ಪನಿಗೆ ತಕ್ಷಣವೇ ಸ್ವಾರಿ ಕೇಳು ಅಂದ ತಕ್ಷಣ ಜಾನ್ವಿ ಸ್ವಾರಿ ಕೇಳ್ತಾಳೆ. ಅಸಲಿಗೆ ಜಾನ್ವಿಗೆ ನಾನು ಯಾಕೆ ಈ ಥರ ವರ್ತಿಸ್ತಿದ್ದೀನಿ ಅಂತ ಅವಳಿಗೆ ತುಂಬ ಕನ್ಫ್ಯೂಸ್ ಆಗಿಬಿಡ್ತಾಳೆ. ಮುಂದಿನ ದೃಶ್ಯದಲ್ಲಿ ಫ್ಯಾಮಿಲಿ ಕೂತು ಊಟ ಮಾಡ್ತಾ ಇರ್ತಾರೆ. ಆಗ ಜಾನ್ವಿ ಬೇಸರದಿಂದ ಕೂತಿರ್ತಾಳೆ. ಆಗ ಕಬೀರ್ ಜಾನ್ವಿಗೆ, ಪರವಾಗಿಲ್ಲ ಬಿಡು ಮಗಳೇ, ಇದರಲ್ಲಿ ನಿಂದೇನು ತಪ್ಪಿಲ್ಲ ಅಂತ ಸಮಾಧಾನ ಮಾಡಬೇಕಾದ್ರೆ ಅಲ್ಲಿಗೆ ಕಬೀರ್ ಬರ್ತಾನೆ. ಹೌದು, ಅವಳದು ಏನೂ ತಪ್ಪೆಲ್ಲ ನಿಮ್ಮದೇ, ನೀವು ಮಕ್ಕಳನ್ನ ಸರಿಯಾಗಿ ಬೆಳೆಸಿಲ್ಲ ಅಂತ ಮೂಗು ತೋರಿಸ್ತಾನೆ. ಇದರಿಂದ ಕೋಪಗೊಂಡ ಕಬೀರ್, ನೋಡಿ ಇದಕ್ಕೂ ನಿಮಗೂ ಸಂಬಂಧ ಇಲ್ಲ, ನಮ್ಮ ಕುಟುಂಬದ ಬಗ್ಗೆ ನಿಮ್ಗೇನು ಗೊತ್ತಿದೆ, ನಮ್ಮ ಕುಟುಂಬದ ಬಗ್ಗೆ ನೀವು ತಲೆ ಹಾಕೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾನೆ. ಆಗ ವನರಾಜ್, ಕಬೀರ್ ನಿನ್ನ ಫ್ಯಾಮಿಲಿ ಬಗ್ಗೆ ನನಗೆ ಎಲ್ಲ ಗೊತ್ತಿದೆ, ನಿನ್ನ ಮಗಳು ತನ್ನ ಬಾಯ್ ಫ್ರೆಂಡ್ಸ್ ಜೊತೆ ಲಡಾಖ್ಗೆ ಹೋಗ್ತಿರೋದು ಇದು ಎಲ್ಲ ನನಗೆ ಗೊತ್ತಿದೆ ಕಬೀರ್ ಅಂತ ಹೇಳ್ತಾನೆ. ಇದನ್ನ ಕೇಳಿದ ಜ್ಯೋತಿ, ಜಾನ್ವಿ ಇದನ್ನೆಲ್ಲ ಇವ್ರ ಹತ್ರ ಯಾಕೆ ಹೇಳ್ಕೊಂಡಿದ್ದೀಯಾ ಅಂತ ಕೇಳ್ತಾಳೆ. ಆಗ ಜಾನ್ವಿ, ಅವರು ಕೇಳಿದ್ರು ಅದಕ್ಕೆ ಹೇಳ್ದೆ ಅಮ್ಮ, ಯಾಕೆ ಅಂತ ಗೊತ್ತಿಲ್ಲ ಅಮ್ಮ, ಅವರು ಏನು ಹೇಳಿದ್ರು ನಾನು ಅದನ್ನ ಹೇಳ್ತೀನಿ, ಮತ್ತೆ ಅವ್ರು ಏನೇ ಹೇಳಿದ್ರು ನಾನು ಅದನ್ನ ಮಾಡಬೇಕು ಅಂತ ಅನ್ಸುತ್ತೆ ಅಂತ ಹೇಳ್ತಾಳೆ. ಅದನ್ನ ಕೇಳಿದ ಗಂಡ ಹೆಂಡತಿ ಇಬ್ರಿಗೂ ಆಶ್ಚರ್ಯವಾಗುತ್ತೆ. ಆಗ ವನರಾಜ್, ಕಬೀರ್ ನಿಮಗೆ ಇನ್ನೂ ಅರ್ಥ ಆಗಿಲ್ಲ ಅಲ್ವಾ, ಡೆಮೋ ತೋರಿಸ್ತೀನಿ ನೋಡಿ ಅಂತ ಹೇಳಿ, ಹೇ ಜಾನ್ವಿ ಈಗಲೇ ನಿನ್ನ ಬಾಯ್ ಫ್ರೆಂಡ್ಗೆ ಕಾಲ್ ಮಾಡಿ ನಾನು ನಿನ್ನ ಜೊತೆ ಲಡಾಖ್ಗೆ ಬರೋದಿಲ್ಲ ಅಂತ ವನರಾಜ್ ಹಾಗಂತ ಹೇಳಿದ ತಕ್ಷಣ ಜಾನ್ವಿ ತನ್ನ ಬಾಯ್ ಫ್ರೆಂಡ್ಗೆ ಕಾಲ್ ಮಾಡಿ, ನಾನು ನಿನ್ನ ಜೊತೆ ಲಡಾಖ್ಗೆ ಬರೋದಿಲ್ಲ, ಮತ್ತೆ ಇವತ್ತಿಂದ ನಾನು ನಿನ್ನ ಜೊತೆ ನಾನು ಬ್ರೇಕಪ್ ಮಾಡ್ಕೋತೀನಿ ಅಂತ ಹೇಳ್ಬಿಡ್ತಾಳೆ. ಇದನ್ನು ನೋಡಿದ ತಾಯಿ, ಮಗಳೇ ನಿನಗೆ ಏನಾಗಿದೆ, ಅವನು ಹೇಳಿದ್ಕೆಲ್ಲ ಯಾಕೆ ನಡ್ಕೋತಿದ್ದೀಯಾ ಅಂತ ಕೇಳಿದ್ರೆ ಜಾನ್ವಿ ಅವಳ ಮಾತನ್ನ ಕೇಳಿಸ್ಕೊಳ್ಳೋದೇ ಇಲ್ಲ. ಆಗ ವನರಾಜ್, ಹೆದರಬೇಡಿ, ನಿಮ್ಮ ಮಗಳಿಗೆ ಏನೂ ಆಗಿಲ್ಲ, ಶಿ ಈಸ್ ಅಬ್ಸಲ್ಯೂಟ್ಲಿ ಫೈನ್ ಅಂತಾನೆ. ಹಾಗೆ, ಹೇ ಜಾನ್ವಿ ನಿಮ್ಮ ಅಪ್ಪ ಅಮ್ಮನಿಗೆ ಹೇಳು, ಆರ್ ಯು ಆಲ್ ರೈಟ್ ಅಲ್ವಾ ಅಂತ. ಹಾಗಂತ ಹೇಳಿದ ತಕ್ಷಣ ಜಾನ್ವಿ, ಅಮ್ಮ ಐ ಆಮ್ ಅಬ್ಸಲ್ಯೂಟ್ಲಿ ಫೈನ್, ಅಪ್ಪ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾಳೆ. ಮಗಳು ವನರಾಜ್ನ ಕೈಗೊಂಬೆ ಆಗಿರೋದನ್ನ ಕಂಡು ಅಪ್ಪ ಅಮ್ಮ ಇಬ್ರು ಕಕ್ಕಬಿಕ್ಕಿ ಆಗ್ತಾರೆ. ಆ ಕ್ಷಣದಲ್ಲೇ ಕಬೀರ್ ವನರಾಜ್ನ ಜಾಕೆಟ್ ಕೊಟ್ಟು, ಈ ಕ್ಷಣನೇ ನೀನು ಮನೆ ಬಿಟ್ಟು ಹೋಗು ಅಂತ ಗಡುಸಾಗಿ ಹೇಳ್ತಾನೆ. ಆಗ ವನರಾಜ್, ಕಬೀರ್ ನಿಮಗೆ ಇನ್ನೂ ಅರ್ಥ ಆಗಿಲ್ಲ ಅನ್ಸುತ್ತೆ, ನಾನು ಇಲ್ಲಿಂದ ಹೋಗೋದಿಲ್ಲ ಅಂತ ಹೇಳ್ತಾನೆ. ನನ್ನ ಹತ್ತಿರ ತಮಾಷೆ ಆಡಬೇಡ, ಕೂಡಲೇ ಇಲ್ಲಿಂದ ಹೊರಡು ಅಂತ ಕಬೀರ್ ಹೇಳ್ತಾನೆ. ಆಗ ವನರಾಜ್, ನಾನು ನಿಮ್ಮ ಹತ್ರ ತಮಾಷೆ ಮಾಡ್ತಿಲ್ಲ,
ನಾನು ಬಂದ ಕೆಲಸ ಆಗೋವರೆಗೂ ನಾನು ಇಲ್ಲಿಂದ ಹೋಗೋದಿಲ್ಲ ಅಂತ ವಂದರಾಜ್ ಹೇಳ್ತಾನೆ. ಇದರಿಂದ ತುಂಬ ಕೋಪಗೊಂಡ ಕಬೀರ್ ವಂದರಾಜ್ನ ಕೈ ಹಿಡ್ಕೊಂಡು ಮನೆಯಿಂದ ಹೊರಗೆ ನೂಕಲು ಮುಂದಾಗ್ತಾನೆ. ತಕ್ಷಣವೇ ವನರಾಜ್, ಜಾನ್ವಿ ನಿಮ್ಮ ಅಪ್ಪನನ್ನ ತಡಿ ಅಂತ ಹೇಳ್ತಾನೆ. ಆಗ್ಲೇ ಜಾನ್ವಿ, ಪಪ್ಪ ಅಂಕಲ್ ಎಲ್ಲಿಗೂ ಹೋಗೋದಿಲ್ಲ, ಹೋಗೋಕೆ ನಾನು ಬಿಡೋದಿಲ್ಲ ಅಂತ ಅಪ್ಪನನ್ನ ತಡಿತಾಳೆ. ಇದರಿಂದ ಇನ್ನೂ ಕೋಪಗೊಂಡ ಕಬೀರ್ ವನರಾಜನ್ನ ಆಚೆ ತಬ್ಬಲು ಪ್ರಯತ್ನಿಸಿದಾಗ ಅದಕ್ಕೆ ಅವಕಾಶ ಮಾಡಿಕೊಡದ ಜಾನ್ವಿ ಅವರನ್ನ ಎಲ್ಲಿಗೂ ಹೋಗೋಕ್ಕೆ ನಾನು ಬಿಡೋದಿಲ್ಲ ಅಂತ ಕೂಗಾಡುತ್ತಾ ಅವರ ಅಪ್ಪನನ್ನೇ ನೂಕು ಬಿಡ್ತಾಳೆ. ಅವರ ಮಗಳೇಕೆ ಈ ರೀತಿ ವರ್ತಿಸ್ತಿದ್ದಾಳೆ, ಅಸಲಿಗೆ ಇಲ್ಲಿ ಏನ್ ನಡೀತಿದೆ ಅನ್ನೋದೇ ಗಂಡ ಹೆಂಡತಿಗೆ ತಿಳಿಯೋದಿಲ್ಲ. ಆಗ ಕಬೀರ್ ವನರಾಜ್ ಹತ್ರ, ನನ್ನ ಮಗಳಿಗೆ ನೀನು ಏನು ಮಾಡಿದ್ದೀಯಾ, ಅವಳು ಯಾಕೆ ಈ ಥರ ವರ್ತಿಸ್ತಿದ್ದಾಳೆ ಅಂತ ಕೇಳ್ತಾನೆ. ಆಗ ವನರಾಜ್, ನಾನು ಏನು ಮಾಡಿರ್ಬೋದು ಅಂತ ನೀವೇ ಹೇಳಿ. ಆಗ ಜ್ಯೋತಿ ನನ್ನ ಮಗಳ ಮೇಲೆ ವಾಮಾಚಾರ ಮಾಡಿರ್ಬೋದು ಅಂತ ಊಹಿಸ್ತಾಳೆ. ಆಗ ವನರಾಜ್, ಕರೆಕ್ಟಾಗಿ ಗೆಸ್ ಮಾಡಿದ್ರಿ ಅತ್ತಿಗೆ, ಹೌದು, ನಿಮ್ಮ ಮಗಳು ಈಗ ನನ್ನ ವಶದಲ್ಲಿದ್ದಾಳೆ, ಅವಳನ್ನ ನಾನು ವಶೀಕರಣ ಮಾಡಿಕೊಂಡಿದ್ದೀನಿ. ನೋಡು ಕಬೀರ್, ನಾವೆಲ್ಲ ದೇವರ ಕೈಗೊಂಬೆಗಳು, ಅವನು ಆಡಿಸಿದ ರೀತಿನೇ ನಾವು ಆಡಬೇಕು. ಅದೇ ರೀತಿ ಈಗ ನಿನ್ನ ಮಗಳು ನನ್ನ ಕೈಗೊಂಬೆ ಆಗಿದ್ದಾಳೆ, ಅವಳಿಗೆ ಈಗ ನಾನೇ ದೇವರು ಅಂತಾನೆ. ಇದ್ರ ಬಗ್ಗೆ ಅಷ್ಟು ಗೊತ್ತಿರದ ಕಬೀರ್, ನೀನೇನು ಮಾತಾಡ್ತಾ ಇದೀಯಾ ಅಂತ ಕೇಳ್ತಾನೆ. ನೋಡು ಕಬೀರ್, ನಿಮ್ಮ ವಿಜ್ಞಾನ ಇನ್ನೂ ಮುಟ್ಟಲಾಗದ ಎಷ್ಟೋ ವಿಷಯಗಳಿವೆ, ನಿನಗೆ ಮಾತ್ರ ವಶೀಕರಣದ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಇದು ಯಾವುದು ಇಲ್ಲ ಅಂತ ಅರ್ಥ ಅಲ್ಲ. ಬೇಕಿದ್ರೆ ಈಗಲೇ ನಾನು ನಿನಗೆ ಡೆಮೋ ತೋರಿಸ್ತೀನಿ, ನೋಡ್ತೀಯಾ ಅಂತ ಹೇಳಿ, ಹೇ ಜಾನ್ವಿ ಬಾ ಇಲ್ಲಿ, ಬಂದು ಈ ಸೋಫಾ ಮೇಲೆ ಕೂತ್ಕೋ ಹಾಗಂತ ಕೂಗಿದ ತಕ್ಷಣ ಜಾನ್ವಿ ಅವನ ಬಳಿ ಬಂದು ಅವನು ಹೇಳ್ದಂಗೆ ಸೋಫಾ ಮೇಲೆ ಕೂರ್ತಾಳೆ. ಅವಳ ಅಪ್ಪ ಅಮ್ಮ ಹೋಗ್ಬೇಡ ಅಂದ್ರು ಅವರ ಮಾತನ್ನ ಅವಳು ಕೇಳಿಸ್ಕೊಳ್ತಾನೆ ಇಲ್ಲ. ಬಂದು ಕೂತವಳೆ. ವನರಾಜ್ ಎದ್ದೇಳು ಅಂದ ತಕ್ಷಣ ಎದ್ದೇಳ್ತಾಳೆ. ಕೂತ್ಕೋ ಅಂದ್ರೆ ಕೂತ್ಕೋತಾಳೆ. ಹೀಗೆ ತುಂಬಾ ಬಾರಿ ಎದ್ದೇಳು ಕೂತ್ಕೋ ಅಂತ ತುಂಬಾ ಬಾರಿ ಆಟಾಡಿಸ್ತಾನೆ. ಅದನ್ನ ನೋಡಿ ಕಕ್ಕಾಬಿಕ್ಕಿಯಾದ ಗಂಡ ಹೆಂಡತಿ ತಮ್ಮ ಮಗಳನ್ನ ಸಂಪೂರ್ಣವಾಗಿ ವನರಾಜ್ ತನ್ನ ಕೈಗೊಂಬೆ ಮಾಡ್ಕೊಬಿಟ್ಟಿದ್ದಾನೆ ಅಂತ ಶಾಕ್ ಆಗ್ತಾರೆ. ಈಗ ವನರಾಜ್, ಜಾನ್ವಿ ಈಗ ನೀನು ಮಗು ತರ ಅಳೋದಕ್ಕೆ ಸ್ಟಾರ್ಟ್ ಮಾಡು ಅಂತ ಹೇಳ್ತಾನೆ. ತಕ್ಷಣವೇ ಜಾನ್ವಿ ಅಳೋದಕ್ಕೆ ಶುರು ಮಾಡ್ತಾಳೆ. ಜಾನ್ವಿ ಈಗ ಇನ್ನಷ್ಟು ಜೋರಾಗಿ ಅಳು ಅಂದಾಗ ಇನ್ನು ಜೋರಾಗಿ ಅಳ್ತಾಳೆ. ಈಗ ಮತ್ತಷ್ಟು ಜೋರಾಗಿ ಬಿಕ್ಕಳಿಸಿ ಅಳಲು ಸ್ಟಾರ್ಟ್ ಮಾಡ್ತಾಳೆ. ಆಗ ವನರಾಜ್ ಜೋರಾಗಿ ಕಿರ್ಚಿ ಅಳೋದಕ್ಕೆ ಹೇಳ್ತಾನೆ. ಆಗ ಜಾನ್ವಿ ತನ್ನ ಎಲ್ಲ ಶಕ್ತಿಯನ್ನು ಮೀರಿ ಕಿರ್ಚಿ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇದನ್ನು ನೋಡಿ ಭಯಭೀತಳಾದ ಜ್ಯೋತಿ ಅಳುತ್ತಾ, ಕಬೀರ್ ಏನಾದರೂ ಮಾಡಿ ಅಂತ ಕೇಳ್ತಿದ್ದಂಗೆ ವನರಾಜ್, ಜಾನ್ವಿ ಈಗ ಅಳೋದನ್ನು ನಿಲ್ಲಿಸು ಅಂತ ಹೇಳ್ತಾನೆ. ಆಗ ಜಾನ್ವಿ ಅಳೋದನ್ನು ನಿಲ್ಲಿಸ್ತಾಳೆ. ವೆರಿ ಗುಡ್ ಜಾನ್ವಿ, ಈಗ ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿ ನೀರಿಗೆ ಧುಮುಕಿ ನೀರೊಳಗೆ ಔದ್ಬಿಡು, ನಾನು ಕರೆಯವರೆಗೂ ಬರಬಾರ್ದು ಅಂತ ಹೇಳ್ಬಿಡ್ತಾನೆ. ತಕ್ಷಣವೇ ಸ್ವಿಮ್ಮಿಂಗ್ ಪೂಲ್ ಬಳಿ ಓಡಿ ಹೋಗಲು ಮುಂದಾಗ್ತಾಳೆ. ಅವರ ಅಪ್ಪ ಅಮ್ಮ ತಡೆಯಲು ಪ್ರಯತ್ನಿಸಿದ್ರು ಅವಳು ಬಿಡ್ತಿರ್ಲಿಲ್ಲ. ಇವರ ಪೀಕಲಾಟವನ್ನು ನೋಡಿ ನಗುತ್ತಾ ಎಂಜಾಯ್ ಮಾಡುತ್ತಿದ್ದ ವನರಾಜ್ ಜೋರಾಗಿ ನಗ್ತಾನೆ. ಮಗಳನ್ನ ಹಿಡಿದುಕೊಂಡು ಪ್ರಯತ್ನಿಸುತ್ತಿರುವ ಕಬೀರ್, ನೀನು ಯಾಕೆ ಹೀಗೆಲ್ಲ ಮಾಡ್ತಿದ್ದೀಯಾ ಅಂತ ಕೇಳ್ತಾನೆ. ಮರ್ಯಾದೆಯಿಂದ ಸರ್ ಅಂತ ಕೂಗು ಅಂತ ವನರಾಜ್ ಹೇಳ್ತಾನೆ. ಆಗ ಕಬೀರ್, ಸರ್ ಹೀಗೆ ಯಾಕೆ ಮಾಡ್ತಾ ಇದ್ದೀರಾ ಎಂದು ಕೇಳ್ತಾನೆ. ಹಾಗೆ ಬಾ ದಾರಿಗೆ ಎಂದು ತಕ್ಷಣವೇ ಜಾನ್ವಿಗೆ, ಜಾನ್ವಿ ನಿಲ್ಲಿಸು, ಈಗ ಬಂದು ನನ್ನ ಮುಂದೆ ಕುಳಿತುಕೋ ಅಂತ ಹೇಳ್ತಾನೆ. ಆಗ ಜಾನ್ವಿ ತಕ್ಷಣವೇ ಬಂದು ವನರಾಜ್ ಮುಂದೆ ಕೂರ್ತಾಳೆ. ಆಗ ಜ್ಯೋತಿ, ನಿಮಗೆ ನಮ್ಮಿಂದ ಏನು ಬೇಕು ಅಂತ ಕೇಳ್ತಾಳೆ. ಆಗ ವನರಾಜ್, ವೆರಿ ಗುಡ್, ನೀವೀಗ ಪಾಯಿಂಟ್ಗೆ ಬರ್ತಾ ಇದ್ದೀರಾ, ಈಗ ನಿಮ್ಮ ಎಲ್ಲ ಮೊಬೈಲ್ ಫೋನನ್ನು ತಂದು ಈ ಟೇಬಲ್ ಮೇಲೆ ಇಡಿ ಅಂತ ಹೇಳ್ತಾನೆ. ಕಬೀರ್ ಮತ್ತು ಅವನ ಹೆಂಡತಿ ಅವನು ಹೇಳಿದ ಹಾಗೆ ತಮ್ಮ ಮೊಬೈಲ್ಗಳನ್ನು ತಂದು ಟೇಬಲ್ ಮೇಲೆ ಇಡ್ತಾರೆ. ಈ ಮೊಬೈಲ್ಗಳನ್ನು ತಕ್ಷಣವೇ ಒಡೆದಾಕು ಅಂತ ವನರಾಜ್ ಜಾನ್ವಿಗೆ ಹೇಳ್ತಾನೆ. ಆಗಂದ ತಕ್ಷಣ ಜಾನ್ವಿ ಎಲ್ಲ ಮೊಬೈಲ್ಗಳನ್ನು ನೆಲಕ್ಕಾಕಿ ಒಡೆದಾಕ್ತಾಳೆ. ನಂತರ ಮನೆಯಲ್ಲಿ ಟೆಲಿಫೋನ್ ಮತ್ತು ಇಂಟರ್ನೆಟ್ ಎಲ್ಲ ವೈರ್ಸ್ಗಳನ್ನು ಕಟ್ ಮಾಡುವಂತ ವನರಾಜ್ ಹೇಳ್ತಾನೆ. ಅದಾದಮೇಲೆ ಕಿಚನ್ಗೆ ಹೋಗಿ ಟೀ ಪುಡಿ ಪಟ್ಟಣವನ್ನು ತರೋಕೆ ಜಾನ್ವಿಗೆ ಹೇಳಿದಾಗ ಜಾನ್ವಿ ಹೋಗಿ ಟೀ ಪುಡಿ ಪಟ್ಟಣ ತರ್ತಾಳೆ. ಆಗ ವನರಾಜ್, ಹೋಟೆಲ್ನಲ್ಲಿ ನೀನು ನನಗೆ ಟೀ ಸ್ಮೆಲ್ ಇಡಿಸೋದಿಲ್ಲ ಅಂದೆ ಅಲ್ವಾ, ಈಗ ಟೀ ಪುಡಿಯನ್ನು ತಿಂದು ಮುಗಿಸು ಅಂತ ಹೇಳ್ತಾನೆ. ಜಾನ್ವಿ ಟೀ ಪುಡಿಯನ್ನು ತಿನ್ನೋದಕ್ಕೆ ಶುರು ಮಾಡ್ತಾಳೆ. ತನ್ನ ಕೈಯಲ್ಲಿ ತಿನ್ನೋದಕ್ಕೆ ಕಷ್ಟ ಆದರೂ ಬಿಡದೆ ವನರಾಜ್ ಹೇಳಿದ ಹಾಗೆ ತಿಂತಾನೆ ಇದ್ದಾಳೆ. ಇದನ್ನು ತಡೆಯೋದಕ್ಕೆ ಬಂದ ಅಪ್ಪನಿಗೆ ಒಂದು ಕೆನ್ನೆಗೆ ಬಾರಿಸುವಂತ ವನರಾಜ್ ಜಾನ್ವಿಗೆ ಹೇಳ್ತಾನೆ. ತಕ್ಷಣವೇ ಜಾನ್ವಿ ಕಬೀರ್ನ ಕೆನ್ನೆಗೆ ಬಾರಿಸಿ ಬಿಡ್ತಾಳೆ. ತನ್ನ ಸ್ವಂತ ಮಗಳ ಕೈಯಿಂದ ಒಡೆಸ್ಕೊಂಡ ಕಬೀರ್ಗೆ ಇದರಿಂದ ತುಂಬ ಅವಮಾನ ಆಗುತ್ತೆ. ಅವಮಾನದಿಂದ ಕಣ್ಣಲ್ಲಿ ನೀರು ಬರುತ್ತೆ. ಇದನ್ನು ನೋಡಿದ ವನರಾಜ್ ಆಡಿಕೊಂಡು ನಗ್ತಾನೆ. ಇದನ್ನು ಕಂಡ ಹೆಂಡತಿಗೂ ಅಳು ಬರುತ್ತೆ. ಮತ್ತೆ ಜಾನ್ವಿಗೆ ತನ್ನ ಕಾಲು ಒತ್ತೋದಕ್ಕೆ ಹೇಳಿ, ನೋಡು ಕಬೀರ್, ಈಗ ನೀವು ಏನು ಮಾಡಬೇಕು ಅಂದರೆ ನಿಮ್ಮ ಮಗಳನ್ನು ನನಗೆ ದಾನ ಮಾಡಬೇಕು ಅಂತ ಕೇಳ್ತಾನೆ. ಆಗ ಜ್ಯೋತಿ, ನಾವು ನಿನಗೆ ಏನು ಅನ್ಯಾಯ ಮಾಡಿದ್ದೇವೆ, ಯಾಕೆ ಹೀಗೆ ನಮ್ಮನ್ನು ಹಿಂಸೆ ಕೊಡ್ತಾ ಇದೆಯಾ ಅಂತ ಕೇಳಿದಾಗ, ನೀವು ನನಗೆ ಏನೂ ಮಾಡಿಲ್ಲ, ಆದರೆ ನಿಮ್ಮ ಮಗಳ ಅವಶ್ಯಕತೆ ಇದೆ, ಆದ್ದರಿಂದ ನೀವು ಅವಳಿಗೆ ಆಶೀರ್ವಾದ ಮಾಡಿ ನಾವು ನಮ್ಮ ಮಗಳನ್ನು ನಿಮಗೆ ಅರ್ಪಿಸುತ್ತಿದ್ದೇವೆ ಅಂತ ಹೇಳಿ ನನಗೆ ಅರ್ಪಿಸಬೇಕು ಅಷ್ಟೆ ಹಾಗಂತ ಹೇಳ್ತಾನೆ. ಆಗ ಕಬೀರ್, ಈ ಕೆಲಸ ನಮ್ಮಿಂದ ಆಗಲ್ಲ, ನಮ್ಮ ಮಗಳನ್ನು ನಿನ್ನ ಜೊತೆ ಕಳಿಸಲು ಸಾಧ್ಯವಿಲ್ಲ ಅಂತ ಹೇಳ್ತಾನೆ. ಆಗ ವನರಾಜ್, ನೋಡು ಕಬೀರ್, ನೀನು ನನ್ನ ತಾಳ್ಮೆಯನ್ನು ಪರೀಕ್ಷಿಸಬೇಡ, ನಾನು ಒಂಥರ ವಿಕೃತ ವ್ಯಕ್ತಿತ್ವದ ಮನುಷ್ಯ. ನನ್ನ ಮುಂದೆ ಯಾರಾದರೂ ಅಳುತ್ತಾ ನಿಂತರೆ, ಗೋಗರಿದ್ರೆ, ನೋವಿನಿಂದ ಕಿರ್ಚಾಡಿದ್ರೆ, ನನ್ನನ್ನು ಬಿಟ್ಟು ಬಿಡು ಅಂತ ಕೇಳ್ಕೊಂಡ್ರೆ ನನಗೊಂಥರ ತುಂಬ ಆನಂದವಾಗುತ್ತೆ. ನನಗೆ ರಕ್ತ ನೋಡಿದ್ರೆ ತುಂಬ ಮಜಾ ಸಿಗುತ್ತೆ. ನೀವು ಹೀಗೆ ನನ್ನ ಮಾತನ್ನು ಕೇಳದೆ ಮುಂದುವರಿಸಿದ್ರೆ
ನಾನು ನನ್ನ ಮಿತಿಯನ್ನು ಮೀರಬೇಕಾಗುತ್ತೆ. ನಾನು ಮಿತಿ ಮೀರಿದರೆ ನಿಮ್ಮ ಕೈಯಲ್ಲಿ ಆ ನೋವನ್ನು ತಡೆಯೋದಕ್ಕಾಗಲ್ಲ. ಹೀಗೆ ಹೇಳಬೇಕಾದ್ರೇ ಜಾನ್ವಿ ಅಚಾನಕ್ಕಾಗಿ ಸ್ವಲ್ಪ ಜೋರಾಗಿ ಕಾಲನ್ನು ಒತ್ತು ಬಿಡ್ತಾಳೆ. ತಕ್ಷಣ ವನರಾಜ್ ಅವಳಿಗೆ ಕಾಲಿನಿಂದ ಜೋರಾಗಿ ಒದ್ದೇ ಬಿಡ್ತಾನೆ. ಇದರಿಂದ ತುಂಬ ಕೋಪಗೊಂಡ ಕಬೀರ್ ವನರಾಜನ್ನು ಹೊಡೆಯಲು ಶುರು ಮಾಡ್ತಾನೆ. ಇದರಿಂದ ಕೋಪಗೊಂಡ ವನರಾಜ್, ಜಾನ್ವಿ ನಿನ್ನ ತಮ್ಮನ ತಲೆಯನ್ನು ಒಡೆದಾಕು ಅಂತ ಹೇಳ್ತಾನೆ. ಹೇಳಿದ್ದೇ ತಡ ಜಾನ್ವಿ ಹೋಗಿ ತನ್ನ ತಮ್ಮನ ತಲೆಯನ್ನು ಮೆಟ್ಟಲಿಗೆ ಜೋರಾಗಿ ಬಡಿದ್ಬಿಡ್ತಾಳೆ. ತನ್ನ ತಮ್ಮ ಧ್ರುವ್ ತಲೆಯಿಂದ ರಕ್ತ ಬಂದು ಪ್ರಜ್ಞೆ ತಪ್ಪಿ ನೆಲಕ್ಕೆ ಬೀಳ್ತಾನೆ. ತಕ್ಷಣವೇ ಮಗನ ಬಳಿ ಓಡಿ ಹೋದ ಕಬೀರ್, ಇವನ ತಲೆಗೆ ತುಂಬ ಪೆಟ್ಟಾಗಿದೆ, ಅರ್ಜೆಂಟಾಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು, ದಯವಿಟ್ಟು ಇದನ್ನೆಲ್ಲ ಈಗಲೇ ನಿಲ್ಲಿಸು ಅಂತ, ನಿನಗೆ ಬೇಕಾದರೆ ನನ್ನ ಬಳಿ ಇರುವಂಥ ಎಲ್ಲ ಹಣವನ್ನು ಕೊಡ್ತೀನಿ, ಈ ಮನೆಯನ್ನು ಬೇಕಾದ್ರೆ ನಿನಗೆ ಕೊಟ್ಬಿಡ್ತೀನಿ, ದಯವಿಟ್ಟು ನಮ್ಮನ್ನು ಬಿಟ್ಬಿಡು ಅಂತ ಕೇಳ್ಕೊಳ್ತಾನೆ. ಆಗ ವನರಾಜ್, ಸರಿ ಹಾಗಿದ್ರೆ ಮನೆಯಲ್ಲಿ ಏನೇನಿದೆ ಎಲ್ಲವನ್ನು ತೊಗೊಂಡು ಬಾ ಅಂತ ಹೇಳ್ತಾನೆ. ತಕ್ಷಣವೇ ಕಬೀರ್ ಮನೆಯಲ್ಲಿದ್ದ ಅಷ್ಟು ಹಣ ಒಡವೆಗಳನ್ನು ಒಂದು ಬ್ಯಾಗಲ್ಲಿ ತುಂಬಿಕೊಂಡು ವನರಾಜ್ ಮುಂದೆ ಇಡ್ತಾನೆ. ಆಗ ವನರಾಜ್, ಪರವಾಗಿಲ್ಲ, ಜೋರಾಗಿ ಇಟ್ಟಿದ್ದೀಯಾ ಅಂತ ಹೇಳಿ ಅತ್ತಿಗೆ, ನಾನು ಇಷ್ಟೊತ್ತು ಮಾಡಿದ್ದೆಲ್ಲ ಮರೆತು ನನ್ನನ್ನು ಕ್ಷಮಿಸ್ಬಿಡಿ ಅಂತ ಆ ಬ್ಯಾಗ್ ತೊಗೊಂಡು ಹೊರಗಡೆ ಹೋಗ್ತಾನೆ. ಇಲ್ಲಿಂದ ಕೊನೆಗೂ ಹೋದ ಅಂತ ನಿಟ್ಟುಸಿರು ಬಿಟ್ಟ ಕಬೀರ್ ಮತ್ತು ಅವನ ಹೆಂಡತಿ ಅವನು ಹೋದ ತಕ್ಷಣ ಬಾಗಿಲನ್ನು ಮುಚ್ಚಿ ಒಂದು ಮಗಳನ್ನು ತಬ್ಬಿಕೊಳ್ತಾರೆ. ಸಮಾಧಾನದಿಂದ ಕಣ್ಣೀರಿಡುತ್ತಾ ಕಬೀರ್ ಜಾನ್ವಿನ ಮಾತನಾಡಿಸ್ತಾನೆ. ಆದರೆ ಜಾನ್ವಿ ಮಾತಾಡ್ತಿಲ್ಲ, ಯಾಕಂದರೆ ವನರಾಜ್ ಹೋಗಿರ್ಬೋದು. ಆದರೆ ಅವನ ವಶೀಕರಣದಿಂದ ಇನ್ನೂ ಜಾನ್ವಿಗೆ ಮುಕ್ತಿ ಸಿಕ್ಕಿರಲ್ಲ. ಮಗಳು ಜಾನ್ವಿ ಸುಮ್ಮನೆ ಮೂಗಿಯಾಗಿ ನಿಂತಿದ್ದಾಳೆ. ತಕ್ಷಣವೇ ಎಚ್ಚೆತ್ತುಕೊಂಡ ಕಬೀರ್ ಗಾಬರಿಯಿಂದ ವನರಾಜ್ನ ಕರೆಯಲು ಮನೆಯಿಂದ ಈಚೆ ಓಡಿ ಹೋಗ್ತಾನೆ. ಅಲ್ಲಿ ನೋಡಿದರೆ ವನರಾಜ್ ಇನ್ನೂ ಹೋಗದೆ ಅಲ್ಲೇ ಹೊರಗಡೆ ನಿಂತಿರ್ತಾನೆ. ಅಷ್ಟೇ ಅಲ್ಲದೆ ಅವರು ಕೊಟ್ಟಂಥ ಹಣ ಒಡವೆಯ ಬ್ಯಾಗಿಗೆ ಬೆಂಕಿ ಹಚ್ಚಿ ಚಳಿ ಕಾಯಿಸ್ಕೊಳ್ತಿರ್ತಾನೆ. ಇದನ್ನು ಕಂಡ ಕಬೀರ್ ಮತ್ತು ಜ್ಯೋತಿ ಇನ್ನಷ್ಟು ಗಾಬರಿ ಆಗ್ತಾರೆ. ಆಗ ವನರಾಜ್ ಹೇಳ್ತಾನೆ, ನೀವು ನನ್ನನ್ನು ಹಣ ಒಡವೆ ಕೊಟ್ಟು ಕೊಂಡ್ಕೋಬಹುದು ಅಂದ್ಕೊಂಡ್ರಿ ಅಲ್ವಾ? ಇದೇ ಸಮಸ್ಯೆ ಮನುಷ್ಯರಲ್ಲಿ. ಯಾವಾಗ ನಿಮ್ಮ ಹತ್ರ ಹಣ ಇಲ್ವೋ ಆವಾಗ ದೇವ್ರ ಹತ್ರ ಬಂತು, ದೇವ್ರೇ ಹಣ ಕೊಡು, ದೇವ್ರೇ ಹಣ ಕೊಡು ಅಂತ ಭಿಕ್ಷೆ ಬಿಡ್ತೀರಾ. ಯಾವಾಗ ದೇವರು ನಿಮಗೆ ಕೇಳಿದ ಹಾಗೆ ಹಣ ಕೊಡ್ತಾನೋ ಆವಾಗ ಹಣನೇ ನಮ್ಮ ದೇವರು ಅಂದ್ಕೊಬಿಡ್ತೀರಾ. ಹಣ, ಕಾಮ, ದುರಾಸೆ, ಈ ರೀತಿ ಕೇವಲವಾದ ಆಸೆಗಳು ಕೇವಲವಾದ ಮನುಷ್ಯರಿಗೆ ಮಾತ್ರ. ಇದು ಮನುಷ್ಯರ ದೌರ್ಬಲ್ಯ. ಆದರೆ ಈ ರೀತಿಯ ದೌರ್ಬಲ್ಯ ನನಗಿಲ್ಲ, ಯಾಕಂದರೆ ನಾನು ಮನುಷ್ಯನೇ ಅಲ್ಲ. ಈ ರೀತಿಯ ಆಸೆಗಳನ್ನು ನಾನು ಮೀರಿ ನಿಂತಿದ್ದೀನಿ. ನಿನಗೆ ಗೊತ್ತಾ ನೀನು ಯಾರ ಮುಂದೆ ನಿಂತಿದ್ದೀಯ ಅಂತ? ನೀನು ಯಾರ ಹತ್ರ ವ್ಯವಹರಿಸ್ತಿದ್ಯಾ? ನಾನು ಯಾರು? ನನ್ನ ಶಕ್ತಿ ಎಂಥದ್ದು? ಸೃಷ್ಟಿಸೋದು, ರಕ್ಷಿಸೋದು, ನಾಶ ಮಾಡೋದು ಎಲ್ಲ ನನ್ನ ಕೈಲೇ ಇರೋದು. ಕೇಳಿಸ್ಕೊ ಕಬೀರ್, 2000 ವರ್ಷಕ್ಕೆ ಒಂದು ಸಲ ಬರೋ ರಾತ್ರಿ ಶಬ್ದವನ್ನು ಕೇಳಿಸ್ಕೊ. ಈ ರಾತ್ರಿಯ ಕತ್ತಲು ನನಗೋಸ್ಕರನೇ ಬಂದಿದೆ. ಈ ರಾತ್ರಿಯನ್ನು ಊಮ್ರ ರಾತ್ರಿ ಅಂತ ಕರೀತಾರೆ. ಇದು ಎಂಥ ಕರಾಳ ರಾತ್ರಿ ಅಂದರೆ ಒಂದು ಸಣ್ಣ ಬೆಳಕಿನ ಕಿರಣ ಕೂಡ ಈ ಕತ್ತಲೆಯಲ್ಲಿ ಬರಲ್ಲ. ಆದರೆ ಈ ಅಮೋಘ ಸಮಯ ಇನ್ನು ಕೆಲವು ಗಂಟೆಗಳ ಮಾತ್ರ ಇರುತ್ತೆ. ಈ ಸಮಯ ಕಳೆದ ಮೇಲೆ ಇನ್ನು ಮುಂದೆ ಹಗಲೂ ನಾನೇ, ರಾತ್ರಿನೂ ನಾನೇ. ಅಷ್ಟೇ ಯಾಕೆ, ಇಡೀ ವಿಶ್ವನೇ ನನ್ನ ಕೈಗೊಂಬೆ ಆಗುತ್ತೆ. ಅದಾದ ನಂತರ ನಾನೇ ದೇವರು, ನಾನು ಅನಂತ, ನಾನೇ ಸೃಷ್ಟಿಕರ್ತ ಅಂತ ಜೋರಾಗಿ ನಗ್ತಾನೆ. ನಂತರ ಮತ್ತೆ ಅವರ ಮನೆ ಒಳಗೆ ಹೋಗ್ತಾನೆ. ಈಗ ಕಬೀರ್ ಮತ್ತು ಅವನ ಹೆಂಡತಿ ಇನ್ನಷ್ಟು ಕಂಗಾಲಾಗ್ತಾರೆ. ಮನೆಗೆ ಬಂದ ವನರಾಜ್ ಸಾಂಗ್ ಹಾಕಿ ಜಾನ್ವಿಗೆ ಡ್ಯಾನ್ಸ್ ಮಾಡೋಕ್ಕೆ ಹೇಳ್ತಾನೆ. ಜಾನ್ವಿ ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡ್ತಾಳೆ. ಆಗ ವನರಾಜ್, ಜಾನ್ವಿ ನಿನ್ನ ಡ್ಯಾನ್ಸಲ್ಲಿ ಎನರ್ಜಿನೇ ಇಲ್ಲ, ಇನ್ನೂ ಸ್ಪೀಡಾಗಿ ಡ್ಯಾನ್ಸ್ ಮಾಡು ಅಂತಾನೆ. ಜಾನ್ವಿ ತನ್ನ ಕೈಲಿ ಆಗದೇ ಇದ್ದರೂ ಶಕ್ತಿ ಮೀರಿ ಕುಣಿತಾ ಇರ್ತಾಳೆ. ಇದನ್ನು ಕಂಡ ಅವರಮ್ಮ ತಲೆಗೆ ಕೈ ಕೊಟ್ಕೊಂಡು ಕುಸಿದು ಬೀಳ್ತಾಳೆ. ಕಬೀರ್ ಅಸಹಾಯಕನಾಗಿ ತನ್ನ ಮಗ ಧ್ರುವನನ್ನು ಮಲಗಿಸಿರೋ ರೂಮ್ಗೆ ಹೋಗ್ತಾನೆ. ಹೋಗಿ ಅವನ ತಲೆಯ ರಕ್ತವನ್ನು ಒರೆಸ್ತಾ ಇರ್ತಾನೆ. ಈ ಕಡೆ ವನರಾಜ್ ಜಾನ್ವಿಯನ್ನು ಕುಣಿಸುತ್ತಾ ಮಜಾ ಮಾಡ್ತಿದ್ದಾನೆ. ತುಂಬ ಹೊತ್ತಿಂದ ಕುಣಿದು ಜಾನ್ವಿಗೆ ಉಸಿರಾಡೋಕ್ಕಾಗದೆ ಕುಸಿಯುತ್ತಿದ್ದರೂ ವನರಾಜ್ ಕರುಣನೇ ತೋರಿಸ್ತಿರಲಿಲ್ಲ. ಇನ್ನೂ ಕುಣಿಯೋಕ್ಕೆ ಹೇಳ್ತಿದ್ದಾನೆ. ಕೊನೆಗೆ ಸ್ಪೀಕರ್ ಬ್ಯಾಟ್ರಿ ಡೌನ್, ಹಾಡು ನಿಲ್ಲುತ್ತೆ, ಕುಣಿತವೂ ನಿಲ್ಲುತ್ತೆ. ಡ್ಯಾನ್ಸ್ ನಿಲ್ಲಿಸಿ ಉಸಿರಾಡೋಕ್ಕೆ ಒದ್ದಾಡುತ್ತಿರುವ ಮಗಳ ಅವಸ್ಥೆ ಕಂಡ ಅಮ್ಮ ತಕ್ಷಣವೇ ಮಗಳಿಗೆ ನೀರು ತಂದು ಕೊಡ್ತಾಳೆ. ವನರಾಜ್ ನೀರನ್ನು ಚೆಲ್ಬಿಡು ಅಂತ ಜಾನ್ವಿಗೆ ಹೇಳ್ತಾನೆ. ಅವಳು ಅಷ್ಟು ಸುಸ್ತಾಗಿದ್ರೂ ಅವನು ಹೇಳ್ದಂತೆ ನೀರನ್ನು ಕುಡಿಯದೆ ಚೆಲ್ಬಿಡ್ತಾಳೆ. ಕೊನೆ ಪಕ್ಷ ಅವಳಿಗೆ ನೀರು ಕುಡಿಯೋದಕ್ಕಾದ್ರೂ ಬಿಡು, 2 ಗಂಟೆಯಿಂದ ಸತತವಾಗಿ ಡ್ಯಾನ್ಸ್ ಮಾಡ್ತಿದ್ದಾಳೆ ಅಂತ ಅವರಮ್ಮ ಕೇಳ್ಕೊತಾಳೆ. ಜಾನ್ವಿ, ಯಾವಾಗ ನೀರು ಕುಡಿಬೇಕು ಅಂತ ನಾನು ನಿರ್ಧಾರ ಮಾಡ್ತೀನಿ. ಈಗ ನನಗೆ ನಿದ್ದೆ ಬರ್ತಿದೆ, ನಾನು ಮಲ್ಕೋಬೇಕು, ನೀವು ಮೇಲ್ಗಡೆ ಹೋಗಿ ಅಂತ ಇವಳಿಗೆ ಹೇಳ್ತಾನೆ. ಆದರೆ ಅವಳು ಹೋಗದೆ ಅಲ್ಲೇ ನಿಂತಿರ್ತಾಳೆ. ಆಗ ವನರಾಜ್, ಜಾನ್ವಿ ಅಡುಗೆ ಮನೆಯಿಂದ ಚಾಕು ತೊಗೊಂಡು ಬಾ ಅಂತ ಹೇಳ್ತಾನೆ. ಜಾನ್ವಿ ಚಾಕು ತರ್ತಾಳೆ. ಸರಿ, ಈಗ ನಾನು 1ರಿಂದ 10 ಎಣಿಸುವಷ್ಟರಲ್ಲೇ ನಿಮ್ಮಮ್ಮ ಮೇಲೆ ಹೋಗ್ದಿದ್ರೆ ಅವಳ ಕುತ್ತಿಗೆಯನ್ನು ಸೀಳ್ಬಿಡು ಅಂತ ಹೇಳಿ 1ರಿಂದ 10ರವರೆಗೆ ಎಣಿಸೋಕೆ ಶುರು ಮಾಡ್ತಾನೆ. ವನರಾಜ್ ಎಣಿಸುವಾಗಲೇ ಜಾನ್ವಿ ಚಾಕುವನ್ನು ಅವಳ ಅಮ್ಮನ ಕುತ್ತಿಗೆಯಲ್ಲಿ ಇಟ್ಟು ರೆಡಿ ಆಗ್ತಾಳೆ. ಪರಿಸ್ಥಿತಿಯನ್ನು ಅರ್ಥ ಅವರಮ್ಮ ತಕ್ಷಣವೇ ಮೇಲೆ ಹೋಗ್ಬಿಡ್ತಾಳೆ. ಈಗ ವನರಾಜ್, ಸರಿ ಜಾನ್ವಿ, ನಾನೀಗ ಮಲ್ಕೋತಿದ್ದೀನಿ, ಯಾರಾದರೂ ಮೆಟ್ಲಿಂದ ಕೆಳಗಡೆ ಇಳಿದು ಬಂದರೆ ಚಾಕು ಹಾಕಿ ಸಾಯಿಸ್ಬಿಡು ಅಂತ ವನರಾಜ್ ಹೇಳ್ತಾನೆ. ಹಾಗೆ ಹೇಳಿ ವನರಾಜ್ ನಿದ್ದೆಗೆ ಜಾರ್ತಾನೆ. ಹಾಗೆ ಈ ಕಡೆ ಕಬೀರ್ ಮಗನನ್ನು ಸಮಾಧಾನ ಮಾಡಿ ಮಲಗಿಸುತ್ತಾ ಅವನು ಮ್ಯೂಸಿಕ್ ರೆಕಾರ್ಡ್ ಮಾಡಲು ಬಳಸ್ತಿದ್ದ ರೆಕಾರ್ಡನ್ನು
ತಗೊಂಡು ಏನೋ ಚೆಕ್ ಮಾಡ್ತಾನೆ. ನಂತರ ವನರಾಜ್ ಮಲಗಿರೋದನ್ನು ಗಮನಿಸಿದ ಕಬೀರ್ ಮೆಲ್ಲಗೆ ಮೆಟ್ಟಿಲಿನಿಂದ ಇಳಿದು ಬರೋಕ್ಕೆ ಪ್ರಯತ್ನಿಸ್ತಾನೆ. ಇದನ್ನು ಕಂಡ ಜಾನ್ವಿ ತನ್ನ ಅಪ್ಪನ್ನ ಕೊಲ್ಲೋ ಪರಿಸ್ಥಿತಿ ಬರುತ್ತಿದೆ ಅಂತ ನೋವಿನಿಂದ ಕಣ್ಣಲ್ಲಿ ನೀರು ಹಾಕ್ತಾ ಕಣ್ಣು ಸನ್ನೆಯಿಂದಲೇ ಮೆಟ್ಟಿಲಿಳಿದು ಬರಬೇಡ ಅಂತ ಸನ್ನೆ ಮಾಡ್ತಾಳೆ. ಆದರೂ ಕೆಳಗೆ ಬರಲು ಕಬೀರ್ ಪ್ರಯತ್ನಿಸಿದಾಗ ಅವಳಿಗೆ ಆಘಾತ ತಾಳಕ್ಕಾಗದೆ ನಿಂತ ಜಾಗದಲ್ಲೇ ಮೂತ್ರ ಮಾಡ್ಕೊಂಡು ಬಿಡ್ತಾಳೆ. ವಯಸ್ಸಿಗೆ ಬಂದ ಮಗಳು ತನ್ನ ಮುಂದೆ ಮೂತ್ರ ಮಾಡಿಕೊಳ್ಳೋದನ್ನು ನೋಡಿ ಮುಜುಗರದಿಂದ ಕಬೀರ್ ಮೇಲೆ ಹೋಗಿಬಿಡ್ತಾನೆ. ಹೋಗಿ ತನ್ನ ಹೆಂಡತಿಗೆ ಜಾನ್ವಿ ಇಂಥ ಜಾಗದಲ್ಲೇ ಹೀಗೆ ಮಾಡಿಕೊಂಡಿದ್ದಾಳೆ ಅಂತ ಹೇಳ್ತಾನೆ. ತಕ್ಷಣವೇ ಜಾನ್ವಿ ಅಮ್ಮ ಕೆಳಗೆ ಓಡಿ ಬರ್ತಾಳೆ. ಜಾನ್ವಿ ಮೂತ್ರ ಮಾಡಿಕೊಂಡೋರೋದನ್ನು ಕಂಡ ವನರಾಜ್, ಏನು ಜಾನ್ವಿ ಇದು, ರೆಸ್ಟ್ ರೂಮ್ಗೆ ಹೋಗ್ತೀನಿ ಅಂತ ಮೊದಲೇ ಹೇಳೋದು ಅಲ್ವಾ? ನೋಡಿ ಮೇಡಮ್, ನಿಮ್ಮ ಮಗಳು ಏನು ಮಾಡ್ಕೊಂಡಿದ್ದಾಳೆ, ಹೋಗಿ ಅವಳಿಗೆ ಬೇರೆ ಬಟ್ಟೆ ತಂದು ಕೊಟ್ಕೊಂಡು ಬಾ ಅಂತ ಹೇಳ್ತಾನೆ. ಪ್ಲೀಸ್ ಬಟ್ಟೆ ಬದಲಾಯಿಸಬೇಕು ಅಂತ ಅವರಮ್ಮ ನಾನು ಅವಳನ್ನು ರೂಮ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಕೇಳ್ತಾಳೆ. ಆಗ ವನರಾಜ್, ಕರೆಕ್ಟ್, ಬಟ್ಟೆ ಚೇಂಜ್ ಮಾಡಬೇಕು, ಜಾನ್ವಿ ನಿನ್ನ ಶಾರ್ಟ್ಸ್ನ ಬಿಚ್ಚಿಬಿಡು ಅಂತ ಹೇಳ್ತಾನೆ. ತಕ್ಷಣವೇ ಶಾರ್ಟ್ಸ್ ಬಿಚ್ಚಲು ಜಾನ್ವಿ ಮುಂದಾಗ್ತಾಳೆ. ಅವಳ ಅಮ್ಮ ಅವಳನ್ನು ಮರೆ ಮಾಡಿಕೊಂಡು ಅಸಹಾಯಕತೆಯಿಂದ ಓಡಿ ಹೋಗಿ ಪ್ಯಾಂಟ್ ತರ್ತಾಳೆ. ಇನ್ನೊಂದು ಕಡೆ ಕಬೀರ್ ಕಿಟಕಿಯ ಮುಖಾಂತರ ತಪ್ಪಿಸ್ಕೊಳ್ಳೋದಕ್ಕೆ ಹೊಂಚು ಹಾಕ್ತಿದ್ದಾನೆ. ಜಾನ್ವಿಗೆ ಪ್ಯಾಂಟ್ ಹಾಕುವಾಗ ಅವಳ ಸ್ಥಿತಿಯನ್ನು ಕಂಡ ತಾಯಿ ಕೋಪದಿಂದ ಜಾನ್ವಿ ಕೈಯಲ್ಲಿದ್ದ ಚಾಕುವನ್ನು ಕಿತ್ಕೊಂಡು ವನರಾಜ್ನ ಕೊಲ್ಲೋದಕ್ಕೆ ಅವನ ಮೇಲೆ ಇದ್ದಕ್ಕಿದ್ದಂಗೆ ಅಟ್ಯಾಕ್ ಮಾಡ್ತಾಳೆ. ಈ ಗಲಾಟೆಯಲ್ಲೇ ವನರಾಜ್ ಅವಳ ಕೈಯಲ್ಲಿದ್ದ ಚಾಕುವನ್ನು ಕಿತ್ತೆಸಿತಾನೆ. ಆದರೆ ಜ್ಯೋತಿ ಬಿಡದೆ ಅವನ ತಲೆ ಜುಟ್ಟು ಹಿಡಿದು ಗ್ಲಾಸಿಂದ ಮತ್ತು ಅವಳಿಗೆ ಕೈಗೆ ಏನೇನು ಸಿಗುತ್ತೋ ಅದರಿಂದ ಅವನನ್ನು ಹೊಡೆಯೋದಕ್ಕೆ ಆರಂಭಿಸ್ತಾಳೆ. ಆಗ ವನರಾಜ್, ಜಾನ್ವಿ ಆ ಚಾಕು ಹುಡುಕಿ ಎತ್ಕೊಂಡು ಬಂದು ನಿಮ್ಮ ಅಮ್ಮನ ಕೊಂದು ಬಿಡು ಅಂತ ಹೇಳ್ತಾನೆ. ತಕ್ಷಣವೇ ಗಲಾಟೆಯಲ್ಲಿ ಎಲ್ಲೋ ಎಸ್ತಿದ್ದ ಚಾಕುವನ್ನು ಜಾನ್ವಿ ಎತ್ಕೊಂಡು ಅವರ ಅಮ್ಮನಿಗೆ ಚುಚ್ಚಬೇಕು ಅನ್ನೋ ಅಷ್ಟರಲ್ಲಿ ಕಬೀರ್ ಓಡಿ ಬಂದು ಕಬೀರ್ ಬಲವಾಗಿ ಹಿಡಿದು ಎಳಿತಿದ್ದಾನೆ. ಆ ಸಮಯದಲ್ಲಿ ಜಾನ್ವಿ ಕಬೀರ್ನ ಕಾಲಿಗೆ ಚುಚ್ಚಿಬಿಡ್ತಾಳೆ. ಆದರೂ ಬಿಡದೆ ಹೇಗೋ ಮಾಡಿ ಅವಳನ್ನು ಒಂದು ಕಡೆ ಕಟ್ಟಿ ಹಾಕಿ ಓಡಿ ಬಂದು ಅವನ ಹೆಂಡತಿಯನ್ನು ಅವನಿಂದ ಬಿಡಿಸಿ ವನರಾಜ್ಗೆ ಹೊಡೆಯೋದಕ್ಕೆ ಶುರು ಮಾಡ್ತಾನೆ. ಇನ್ನೇನು ವನರಾಜ್ ಸಿಗಾಕೊಂಡ, ಇನ್ನು ಮುಂದೆ ಅವನ ಆಟ ನಡೆಯಲ್ಲ ಅನ್ನೋ ಅಷ್ಟರಲ್ಲಿ ವನರಾಜ್ ಜಾನ್ವಿಗೆ ಜೋರಾಗಿ ನಗೋದಕ್ಕೆ ಶುರು ಮಾಡು ಅಂತ ಹೇಳ್ತಾನೆ. ತಕ್ಷಣವೇ ಜಾನ್ವಿ ಎಲ್ದ್ರ ಕಿವಿ ಕಿತ್ತೋಗೋ ಹಾಗೆ ಅಷ್ಟು ಜೋರಾಗಿ ಕಿರಿಸ್ತಾಳೆ. ಹಾಗೆ ನಗೋದಕ್ಕೆ ಶುರು ಮಾಡ್ತಾಳೆ. ನೀನು ಸಾಯೋವರೆಗೂ ನಗ್ತಾನೆ ಇರು ಅಂತ ಹೇಳ್ಬಿಡ್ತಾನೆ. ಆಗ ಕಬೀರ್ ವನರಾಜ್ಗೆ ಹೊಡೆಯೋದನ್ನು ನಿಲ್ಲಿಸಿ ಕಿವಿ ಮುಚ್ಕೊಳ್ತಾನೆ. ಆಗ ಅಷ್ಟು ಒದೆ ತಿಂದು ರಕ್ತ ಬರ್ತಿದ್ರು ನಗ್ತಾ ಇದ್ದೋಳು ವನರಾಜ್, ಯಾಕೆ ಕಬೀರ್ ಹೊಡೆಯೋದನ್ನು ನಿಲ್ಲಿಸ್ಬಿಟ್ಟೆ, ಹೊಡೆದು ನನ್ನನ್ನು ಸಾಯಿಸ್ಬಿಡು. ನಿನಗೊಂದು ವಿಷಯ ಗೊತ್ತಾ, ಒಂದು ಪಕ್ಷ ನೀನು ನನ್ನನ್ನು ಸಾಯಿಸ್ಬಿಟ್ಟಿದ್ರೆ ನಿನ್ನ ಮಗಳು ಸಾಯೋವರೆಗೂ ನಗ್ತಾನೆ ಇರಬೇಕಿತ್ತು. ನಾನಿಲ್ಲ ಅಂದರೆ ನಿನ್ನ ಮಗಳು ರಿಮೋಟ್ ಇಲ್ಲದೆ ಇರೋ ಗೊಂಬೆ ಥರ. ನಿನ್ನ ಮಗಳಿಗೆ ವಶೀಕರಣದಿಂದ ನಾನೇ ಮುಕ್ತಿ ಕೊಡಬೇಕು. ನನ್ನನ್ನು ನೀನು ಸಾಯಿಸ್ಬಿಟ್ರೆ ಸಾಯೋವರೆಗೂ ಅವಳು ಹೀಗೆ ಇರ್ತಾಳೆ. ನಿನ್ನ ಮಗಳು ನಿನಗೆ ಸಿಗೋದೇ ಇಲ್ಲ ಅಂತ ಹೇಳಿ ಜಾನ್ವಿಗೆ ನಗೋದನ್ನು ನಿಲ್ಲಿಸೋದಕ್ಕೆ ಹೇಳ್ತಾನೆ. ಹಾಗೆ, ಹೇ ಜಾನ್ವಿ, ನಿನ್ನ ಅಪ್ಪನಿಗೆ ನೀನು ಮೊದಲಿನ ಥರ ನಾರ್ಮಲ್ ಆಗಬೇಕು. ನಾನು ನಿನಗೆ ವಶೀಕರಣದಿಂದ ಮುಕ್ತಿ ಕೊಡಬೇಕು. ನೋಡು ಕಬೀರ್, ಇಷ್ಟೊತ್ತು ಆಗಿದ್ದು ಸಾಕು. ಖಂಡಿತ ನಿನ್ನ ಮಗಳನ್ನು ಮೊದಲಿನ ಥರ ಮಾಡಿ ಅವಳಿಗೆ ಪೂರ್ತಿ ಮುಕ್ತಿ ಕೊಟ್ಬಿಡ್ತೀನಿ ಅಂತ ನಾನು ನಿನಗೆ ಪ್ರಾಮಿಸ್. ಆದರೆ ಈಗ ನೀನು ನನಗೆ ಅವಳನ್ನು ಒಪ್ಪಿಸ್ಬಿಡು ಅಂತ ಹೇಳಿ ಅತ್ತಿಗೆ ನೀವು ನನಗೆ ತುಂಬ ಗಾಯ ಮಾಡಿಬಿಟ್ರಿ. ಆದ್ರಿಂದ ಇದಕ್ಕೆ ನೀವು ಬೆಲೆ ಕಟ್ಟಲೇಬೇಕು. ನಿಮ್ಮ ಮಗನಿಗೆ ತಲೆಗೆ ಪೆಟ್ಟಾಗಿ ನೋವಾಗಿರ್ಬೋದು, ಅದರಿಂದ ಅವನಿಗೆ ಪರ್ಮನೆಂಟ್ ಆಗಿ ನೋವೇ ಇಲ್ಲದ ಹಾಗೆ ಮಾಡ್ಬಿಡ್ತೀನಿ ಅಂತ ಹೇಳಿ ಹೋಗಿ ಜಾನ್ವಿ ಕಟ್ಟನ ಬಿಚ್ಚಿ, ಜಾನ್ವಿ ಈ ಕೂಡಲೇ ಚಾಕು ತಗೊಂಡು ಹೋಗಿ ನಿನ್ನ ತಮ್ಮನ ಸಾಯಿಸ್ಬಿಡು ಅಂತ ಹೇಳ್ತಾನೆ. ಅದೇ ರೀತಿ ಜಾನ್ವಿ ಚಾಕು ತಗೊಂಡು ತಮ್ಮನನ್ನ ಕೊಲ್ಲಕ್ಕೆ ಹೊರಟೇ ಬಿಡ್ತಾಳೆ. ತಕ್ಷಣವೇ ಕಬೀರ್ ಮಗನಿಗೆ ರೂಮ್ ಡೋರ್ ಕ್ಲೋಸ್ ಮಾಡ್ಕೊ ಅಂತ ಕೂಗಿ ಹೇಳ್ತಾನೆ. ಕಬೀರ್ ಜಾನ್ವಿ ಹಿಂದೆನೇ ಹೋಗಿ ಅವಳನ್ನು ಇಟ್ಕೊಂಡು ತಡೆಯೋದಕ್ಕೆ ಹೋಗ್ತಾನೆ. ಆದರೆ ಜಾನ್ವಿ ಅವರ ಅಪ್ಪ ಅಮ್ಮನನ್ನೇ ಯಾಮಾರಿಸಿ ಸ್ಟೋರ್ ರೂಮಲ್ಲಿ ಅವರಿಬ್ಬರನ್ನ ಕೂಡಾಕಿ ಅವಳ ತಮ್ಮನನ್ನ ತನ್ನ ಮನೆಯಲ್ಲಿ ಹುಚ್ಚಿ ಥರ ಹುಡುಕ್ತಾಳೆ. ಆದರೆ ಅವನು ಮಹಡಿ ಮೇಲೆ ರೂಮ್ನಲ್ಲಿ ಹೌತಿರ್ತಾನೆ. ಆದರೂ ಬಿಡದೆ ಜಾನ್ವಿ ಆ ರೂಮ್ನ ಬಾಗಿಲನ್ನ ಸುತ್ತಿಗೆಯಲ್ಲಿ ಹೊಡೆದು ರಂಧ್ರ ಮಾಡಿ ರಂಧ್ರದ ಒಳಗೆ ಕೈ ಹಾಕಿ ಲಾಕ್ ಓಪನ್ ಮಾಡೇ ಬಿಡ್ತಾಳೆ. ನಂತರ ಅವನನ್ನು ಅಟ್ಟಿಸ್ಕೊಂಡು ಹೋಗ್ತಾಳೆ. ತಮ್ಮ ಧ್ರುವ್ ದಿಕ್ಕಾಪಾಲಾಗಿ ಹೋಗ್ಬಿಡ್ತಾನೆ. ಅಲ್ಲಿಗೆ ಅಟ್ಟಿಸ್ಕೊಂಡು ಹೋದ ಜಾನ್ವಿ ಅವನನ್ನು ಮಹಡಿ ಮೇಲಿಂದ ತಳ್ಳೇ ಬಿಡ್ತಾಳೆ. ಕಬೀರ್ ಎಷ್ಟೇ ಪ್ರಯತ್ನಿಸಿದ್ರೂ ಅವನ್ನ ತಪ್ಪಿಸೋಕೆ ಆಗೋದೇ ಇಲ್ಲ. ನೋಡ್ತಿದ್ದಂತೆ ಅವರ ಅಪ್ಪನ ಕಣ್ಣ ಮುಂದನೆ ಮಗ ಧ್ರುವ್ ನೆಲಕ್ಕೆ ಅಪ್ಪಳಿಸ್ತಾನೆ. ಕಬೀರ್ ಮತ್ತೆ ಅವನ ಹೆಂಡತಿಯ ಪ್ರೀತಿ ಮಗ ಸತ್ತೋದ ಅಂತ ದುಃಖ ತಾಳಲಾಗದೆ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಧ್ರುವ್ ಸ್ವಲ್ಪ ಕೆಮ್ತಾನೆ. ಆಗ ಮಗ ಇನ್ನೂ ಜೀವಂತವಾಗಿರೋದು ಗೊತ್ತಾಗ್ತದೆ. ಇದನ್ನು ಗಮನಿಸಿದ ವನರಾಜ್, ಕಬೀರ್ ಇನ್ನೂ ಕಾಲ ಮಿಂಚಿಲ್ಲ, ಈಗಲೂ ನಿನ್ನ ಮಗ ಜೀವಂತವಾಗಿದ್ದಾನೆ. ತಕ್ಷಣವೇ ಅವನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋದ್ರೆ ಅವನನ್ನು ಉಳಿಸ್ಬೋದು, ಯೋಚನೆ ಮಾಡು ಅಂತ ಹೇಳ್ತಾನೆ. ವನರಾಜ್ ಮುಂದೆ ಸೋತು ಶರಣಾದ ಕಬೀರ್ ಜಾಹ್ನವಿನ ಕರ್ಕೊಂಡು ಹೋಗ್ಬಿಡು ಅಂತ ಹೇಳೇ ಬಿಡ್ತಾನೆ. ಆಗ ವನರಾಜ್, ವೆರಿ ಗುಡ್, ಸರಿಯಾಗಿದ್ರೆ ಈಗ ನಾನು ಹೇಳೋ ಮಾತುಗಳನ್ನ ನೀವಿಬ್ರು ರಿಪೀಟ್ ಮಾಡ್ತೀರಾ, ಸರಿ ಅಂತ ಅವರಿಬ್ರು ಒಪ್ಕೋತಾರೆ. ಆಗ ವನರಾಜ್, ನಾವು ನಮ್ಮ ಮಗಳಾದ ಜಾಹ್ನವಿಯನ್ನ ಭಗವಾನ್ ವನರಾಜ್ ಅವರಿಗೆ ಸಂಪೂರ್ಣವಾಗಿ ಅರ್ಪಿಸುತ್ತಿದ್ದೇವೆ ಅಂತ ಹೇಳಲು ಸೂಚಿಸ್ತಾನೆ. ಕಬೀರ್ ಮತ್ತು ಜ್ಯೋತಿ ತುಂಬಾ ನೋವಿನಿಂದ ಒಲ್ಲದ ಮನಸ್ಸಿನಿಂದ ಕೊನೆಗೂ ವನರಾಜ್ ಹೇಳಿದ ಹಾಗೆ ಹೇಳಿ ಅಳೋದಕ್ಕೆ ಶುರು ಮಾಡ್ತಾರೆ. ತನ್ನ ಕೆಲಸನ ಮುಗಿಸಿದ ವನರಾಜ್ ಜಾಹ್ನವಿನ ಕರ್ಕೊಂಡು ಹೊರಡ್ತಾನೆ. ಈತ ಕಬೀರ್
ಅವನ ಮಗನನ್ನು ಆಸ್ಪತ್ರೆಗೆ ಕಳಿಸೋದಕ್ಕೆ ಕಾರಲ್ಲಿ ಕೂರಿಸ್ತಾನೆ. ರಕ್ತ ಸೋರಿಕೆಯಿಂದ ಬಳಲುತ್ತಿದ್ದ ಮಗ ನರಳುತ್ತಲೇ ಪಪ್ಪ ಹೇಗಾದರೂ ಮಾಡಿ ಅಕ್ಕನನ್ನು ವಾಪಸ್ ಕರ್ಕೊಂಡು ಬಾ ಅಂತ ಹೇಳ್ತಾನೆ. ಆಗ ಕಬೀರ್ ಅವನ ಹೆಂಡತಿಗೆ ಮಗನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗೋಕ್ಕೆ ಹೇಳಿ ತಾನು ಒಂದು ಸೈಕಲ್ ತೆಗೆದುಕೊಂಡು ಅವನನ್ನು ಹುಡುಕೋದಕ್ಕೆ ಶುರು ಮಾಡ್ತಾನೆ. ಇತ್ತ ವನರಾಜ್ ಕಾಡಿನಲ್ಲಿ ಜಾನ್ವಿಯನ್ನು ಕರ್ಕೊಂಡು ಹೋಗ್ತಿದ್ದಾನೆ. ವನರಾಜ್ ಜಾನ್ವಿಯನ್ನು ಮಾತ್ರ ಈ ಥರ ವಶೀಕರಣ ಮಾಡಿರಲ್ಲ, ಅವನು ಅವನ ಯಜ್ಞಕ್ಕಾಗಿ ಇದೇ ರೀತಿ ತುಂಬಾ ಹೆಣ್ಮಕ್ಳನ್ನ ವಶೀಕರಣ ಮಾಡಿರ್ತಾನೆ. ಅವ್ರನ್ನೆಲ್ಲ ಕಾಡಿನಲ್ಲಿ ಇರಿಸಿರ್ತಾನೆ. ಅವ್ರನ್ನೆಲ್ಲ ಕರ್ಕೊಂಡು ತಾನು ತನ್ನ ಯಜ್ಞಕ್ಕೆ ಬೇಕಾದ ಎಲ್ಲ ರೀತಿ ತಯಾರಿಗಳನ್ನು ಮಾಡಿಕೊಂಡಿರುವ ಒಂದು ಪಾಳು ಬಿದ್ದ ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ. ಇತ್ತ ಕಬೀರ್ ವನರಾಜ್ ಹೋಗೋ ಜಾಗಕ್ಕೆ ಬೈಕ್ನಲ್ಲಿ ಹೊರಡಲು ಸಿದ್ಧವಾಗ್ತಾನೆ. ನಿಮಗೆ ಈಗ ಅನ್ನಿಸ್ಬೋದು, ಅಷ್ಟಕ್ಕೂ ವನರಾಜ್ ಹೋಗೋ ಜಾಗದ ಬಗ್ಗೆ ಕಬೀರ್ಗೆ ಹೇಗೆ ಗೊತ್ತು ಅಂತ. ಸಿನಿಮಾದ ಆರಂಭದಲ್ಲೇ ಕಬೀರ್ನ ಮೆಮೊರಿ ಪವರ್ ಚೆನ್ನಾಗಿರೋದರ ಬಗ್ಗೆ ತೋರಿಸಿದ್ದಾರೆ. ವನರಾಜ್ ಮತ್ತೆ ಕಬೀರ್ ಕಿತ್ತಾಡುವಾಗ ವನರಾಜ್ನ ಮೊಬೈಲ್ ಎಲ್ಲೋ ಬಿದ್ದು ಹೋಗಿರುತ್ತೆ. ಆ ಮೊಬೈಲ್ನ ಕಬೀರ್ ಕೈಗೆ ಸಿಕ್ಕಿ ತಕ್ಷಣ ವನರಾಜ್ ಗಮನಕ್ಕೆ ಬರದ ಹಾಗೆ ಅದರ ಲಾಕ್ ತೆಗೆದು ಆ ಮೊಬೈಲಿಂದ ತನ್ನ ನಂಬರ್ಗೆ ಲೈವ್ ಲೊಕೇಶನ್ ಶೇರ್ ಮಾಡಿಕೊಂಡು ಮೊಬೈಲ್ನ ಅಲ್ಲೇ ಇಟ್ಬಿಟ್ಟಿರ್ತಾನೆ. ಇದರ ಸಹಾಯದಿಂದ ವನರಾಜ್ನ ಲೈವ್ ಲೊಕೇಶನ್ನ ಟ್ರ್ಯಾಕ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಈ ಕಡೆ ವನರಾಜ್ ತನ್ನ ಪೂಜೆಗೆ ಸಿದ್ಧವಾಗ್ತಿದ್ದಾನೆ. ಅವನು ವಶೀಕರಣ ಅಷ್ಟು ಹೆಣ್ಣು ಮಕ್ಕಳನ್ನು ಒಂದು ಮುಹೂರ್ತದಲ್ಲಿ ಬೆಂಕಿಗೆ ಆಹುತಿ ಮಾಡಿ ಬಲಿ ಕೊಟ್ಟು ಈ ಪೂಜೆ ನೆರವೇರಿಸಿದ್ರೆ ಅವನ ಪ್ರಕಾರ ಆಕಾಶದಿಂದ ಭೂಮಿಯವರೆಗೂ ಸಪ್ತ ಸಾಗರಗಳು ಕೂಡ ಇವನ ವಶದಲ್ಲಿರ್ತವೆ. ಅಷ್ಟೇ ಅಲ್ಲದೆ ಕೇವಲ ಅವನ ಸನ್ನೆಯಿಂದ ಮಾತ್ರ ಎಲ್ಲವನ್ನ ಕಂಟ್ರೋಲ್ ಮಾಡಬಹುದು. ಈ ಮೂಲಕ ತಾನೇ ಪರಮಾತ್ಮನೋಗಕ್ಕೆ ಹೊರಟಿರ್ತಾನೆ ಈ ವನರಾಜ್. ಈಗ ಎಲ್ಲಾ ಹೆಣ್ಮಕ್ಳನ್ನ ನಿಲ್ಸ್ಕೊಂಡು ಹೇಳ್ತಾನೆ, ನಿಮಗೆಲ್ಲ ನಾನು ಹೇಳ್ಕೊಟ್ಟಿರುವ ನಿಯಮ ನೆನಪಿದೆ ಅಲ್ವಾ? ನಾನು ಒಂದೊಂದೇ ಕಪ್ಪು ಗೊಂಬೆಗಳನ್ನ ಬೆಂಕಿಗೆ ಹಾಕಿದಾಗ ನೀವು ಒಂದೊಂದೇ ಹೆಜ್ಜೆ ಹಾಕುತ್ತಾ ಬೆಂಕಿಯ ಹೊಂಡಕ್ಕೆ ಹತ್ತಿರವಾಗಬೇಕು. ಯಾವಾಗ ನಾನು ಕೆಂಪು ಗೊಂಬೆಯನ್ನ ಬೆಂಕಿಗೆ ಹಾಕ್ತೀವೋ ತಕ್ಷಣ ನೀವೆಲ್ಲ ಬೆಂಕಿಗೆ ಆರ್ಬೇಕು ಅಂತ ತನ್ನ ಮಂತ್ರವನ್ನು ಸ್ಟಾರ್ಟ್ ಮಾಡ್ತಾನೆ. ಹಾಗೆ ಒಂದೊಂದೇ ಗೊಂಬೆಯನ್ನ ಬೆಂಕಿಗೆ ಹಾಕೋಕೆ ಶುರು ಮಾಡ್ತಾನೆ. ಆ ಬೆಂಕಿಯ ಸುತ್ತ ನಿಂತಿರುವ ಹೆಣ್ಣು ಮಕ್ಕಳೆಲ್ಲ ವನರಾಜ್ ಹೇಳ್ದಂಗೆ ಒಂದೊಂದೇ ಗೊಂಬೆ ಎಸೆದಾಗ್ಲೂ ಒಂದೊಂದು ಹೆಜ್ಜೆ ಹತ್ರ ಬರ್ತಿದ್ದಾರೆ. ಈ ಕಡೆ ಕಬೀರ್ ವನರಾಜ್ನ ಹುಡುಕೊಂಡು ಕಾಡಿನೊಳಗೆ ಬಂದಿದ್ದಾನೆ. ಅವನು ಹುಡುಕಿ ಅವನ ಮೇಲೆ ಅಟ್ಯಾಕ್ ಮಾಡ್ತಾರೆ. ಹೇಗೋ ಅವರೊಂದಿಗೆ ಹೋರಾಡಿ ವನರಾಜ್ನ ಪೂಜೆ ನಡೆಯುವ ಜಾಗಕ್ಕೆ ಕಬೀರ್ ಬಂದೇ ಬಿಡ್ತಾನೆ. ಬಂದು ಎಲ್ಲರೂ ಬೆಂಕಿಗೆ ಹತ್ತಿರವಾಗ್ತಿರೋದನ್ನ ಕಬೀರ್ ನೋಡಿ ಹಾಗೆ ಕಬೀರ್ ಬಂದಿರೋದನ್ನ ಗಮನಿಸಿದ ವನರಾಜ್ ಜೋರಾಗಿ ನಗ್ತಾ, ನೀನು ಅಷ್ಟು ಸುಲಭವಾಗಿ ಬಿಟ್ಕೊಡೋದೇ ಇಲ್ವಲ್ಲ ಕಬೀರ್, ನೀನು ಈ ಜಾಗಕ್ಕೆ ಬರಬಾರ್ದಾಗಿತ್ತು, ಬಂದು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನಿನಗೆ ಗೊತ್ತಾ, ಇಲ್ಲಿರೋರ್ಗೆಲ್ಲ ಒಂದು ನಿಯಮಾವಳಿ ಇದೆ. ಇಲ್ಲಿಯವರೆಗೂ ಬಂದು ಯಾರು ನನ್ನನ್ನು ಮುಟ್ತಾರೆ ಅವರನ್ನ ಜೀವಂತವಾಗಿ ಇವರೆಲ್ಲ ಕಚ್ಚಿ ತಿನ್ಬೇಕು. ಕಬೀರ್, ಈ ಪ್ರಪಂಚದಲ್ಲಿ ಆ ದೇವರು ಎಲ್ಲವನ್ನು ಸರಿಯಾಗಿ ಮಾಡಿದ, ಆದ್ರೆ ಒಂದನ್ನು ಬಿಟ್ಟು ಆ ದೇವರು ಎಲ್ರಿಗೂ ಸ್ವಾತಂತ್ರ್ಯವನ್ನು ಕೊಟ್ಬಿಟ್ಟ. ಯಾರಿಗೆ ಸ್ವಾತಂತ್ರ್ಯದ ಅರ್ಹತೆ ಇಲ್ವೋ ಅವರಿಗೆಲ್ಲ ಸ್ವತಂತ್ರ ಕೊಟ್ಟು ದೊಡ್ಡ ತಪ್ಪು ಮಾಡಿಬಿಟ್ಟ. ಆ ತಪ್ಪನ್ನ ನಾನು ಈ ರಾತ್ರಿ ತಿದ್ದೋಕೆ ಹೊರಟಿದ್ದೀನಿ. ಯಾವಾಗ ಇವರೆಲ್ಲ ಬೆಂಕಿಗೆ ಬಿದ್ದು ನನ್ನ ಯಜ್ಞವನ್ನ ಪೂರ್ಣ ಮಾಡ್ತಾರೋ ಅದರ ನಂತರ ನಾನು ಯಾರಿಗೂ ಲಡ್ಡು ಪೇಡ ಕೊಟ್ಟು ವಶೀಕರಣ ಮಾಡುವ ಅವಶ್ಯಕತೆ ಇಲ್ಲ. ಎಲ್ಲರೂ ನನ್ನ ವಶದಲ್ಲಿರ್ತಾರೆ. ನಾನು ಬರೀ ಕಣ್ಸನ್ನೆ ಮಾಡಿದ್ರೆ ಸಾಕು, ನನ್ನ ಮಾತನ್ನ ಎಲ್ಲರೂ ಕೇಳ್ತಾರೆ. ಇಡೀ ಪ್ರಪಂಚನೇ ನನ್ನ ನಿಯಂತ್ರಣದಲ್ಲಿ ಇರುತ್ತೆ ಅಂತ ಹೇಳಿ ಖುಷಿಯಿಂದ ಜೋರಾಗಿ ಗಹಗಹಿಸಿ ನಗ್ತಾನೆ. ನಂತರ ಮತ್ತೆ ಮಂತ್ರವನ್ನ ಪಡಿಸುತ್ತಾ ಗೊಂಬೆಗಳನ್ನ ಬೆಂಕಿಗೆ ಎಸೆಯುವುದಕ್ಕೆ ಶುರು ಮಾಡ್ತಾನೆ. ಇನ್ನೇನು ಕೊನೆಯ ಗೊಂಬೆಯನ್ನ ಬೆಂಕಿಗೆ ಎಸಿಬೇಕು. ಅಷ್ಟರಲ್ಲಿ ಕಬೀರ್ ಬೆಂಕಿಯಲ್ಲಿ ಉರಿತಿದ್ದ ಸೌದೆಯ ತುಂಡನ್ನು ಅವನ ಕಾಲಿಗೆ ಚುಚ್ಚುಬಿಡ್ತಾನೆ. ನೋವಿನಿಂದ ವನರಾಜ್ ಬಾಯಿ ತೆಗೆದು ಕಿರ್ಚಬೇಕಾದ್ರೆ ಚಾಕುವಿನಿಂದ ಕಬೀರ್ ಅವನ ನಾಲಿಗೆಯನ್ನ ಕತ್ತರಿಸಿ ಹಾಕ್ತಾನೆ. ವನರಾಜ್ ಮೂಗನಾಗಿ ಮಂತ್ರ ಹೇಳೋಕೆ ಆಗದೆ ನೋವಿನಿಂದ ಒದ್ದಾಡುತ್ತಿದ್ದಾನೆ. ಆ ನಾಲಿಗೆಯನ್ನ ಕಬೀರ್ ಬೆಂಕಿಗೆ ಎಸೆತಾನೆ. ಇದನ್ನು ನೋಡಿದ ಹೆಣ್ಣುಮಕ್ಕಳು ವನರಾಜ್ನ ಆಜ್ಞೆಯಂತೆ ಕಬೀರ್ನ ಜೀವಂತವಾಗಿ ಕಚ್ಚಿ ತಿನ್ನಲು ಮುತ್ತಿಗೆ ಹಾಕ್ತಾರೆ. ಇನ್ನೇನು ಕಬೀರ್ನ ಕತೆ ಮುಗಿತು ಅನ್ನೋ ಅಷ್ಟರಲ್ಲೇ ವನರಾಜ್ನ ಧ್ವನಿ ಕೇಳುತ್ತೆ. ಆ ಧ್ವನಿ ಹೇಳುತ್ತೆ, ನೀನು ಮೊದಲಿನ ಹಾಗೆ ನಗಬೇಕು, ನೀನು ಮೊದಲಿನ ಹಾಗೆ ನಾರ್ಮಲ್ ಆಗಬೇಕು. ಇನ್ನು ಜೀವನ ಪರ್ಯಂತ ನಾನು ನಿಮ್ಮ ವಶೀಕರಣದಿಂದ ಮುಕ್ತಿ ಕೊಡ್ತಿದ್ದೀನಿ. ಈ ಮಾತುಗಳನ್ನ ಕೇಳಿಸ್ತಾ ಆ ಹೆಣ್ಣು ಮಕ್ಕಳೆಲ್ಲ ಮೊದಲಿನ ಸ್ಥಿತಿಗೆ ಬರ್ತಾರೆ. ತನ್ನ ಮಗಳು ಕೂಡ ಮೊದಲನೇ ಸ್ಥಿತಿಗೆ ಬರ್ತಾಳೆ. ಇಷ್ಟಕ್ಕೂ ಈ ಧ್ವನಿ ಬಂದಿದ್ದು ಕಬೀರ್ ಮಗ ಬಳಸ್ತಿದ್ದ ರೆಕಾರ್ಡರಿಂದ. ಹೌದು, ಈ ರೆಕಾರ್ಡ್ನ ಬಳಸಿ ಇದಕ್ಕೂ ಮುಂಚೆ ವನರಾಜ್ ಒಂದು ಸನ್ನಿವೇಶದಲ್ಲಿ ಈ ರೀತಿ ಹೇಳೋದನ್ನ ರೆಕಾರ್ಡ್ ಮಾಡಿ ಅದರಲ್ಲಿ ತನಗೆ ಬೇಕಾದ ಮಾತುಗಳನ್ನು ಮಾತ್ರ ಕಟ್ ಮಾಡಿ ತನ್ನ ಮಗನ ಮುಖಾಂತರ ಎಡಿಟ್ ಮಾಡಿಸಿರ್ತಾನೆ ಕಬೀರ್. ತನ್ನ ಬುದ್ಧಿವಂತಿಕೆಯನ್ನು ಬಳಸಿ ಆ ರೆಕಾರ್ಡರ್ನ ತೆಗೆದುಕೊಂಡು ಬಂದಿರ್ತಾನೆ. ಯಾವಾಗ ಹೆಣ್ಣು ಮಕ್ಕಳೆಲ್ಲ ತನಗೆ ಮುತ್ತಿಗೆ ಹಾಕ್ತಾರೋ ತಕ್ಷಣ ಆ ಮಾತುಗಳನ್ನು ಪ್ಲೇ ಮಾಡ್ತಾನೆ. ಇದರಿಂದ ಎಲ್ಲರೂ ವಶೀಕರಣದಿಂದ ಮುಕ್ತಿಯಾಗಿ ಮೊದಲಿನಂತೆ ಆಗ್ತಾರೆ. ಕಬೀರ್ ತನ್ನ ಮಗಳನ್ನ ಅಳುತ್ತಾ ತಪ್ಕೊಳ್ತಾನೆ. ಅಂತೂ ತನ್ನ ಮಗಳನ್ನ ಮತ್ತೆ ಆ ಹೆಣ್ಣು ಮಕ್ಕಳನ್ನ ಕಾಪಾಡಿ ಅವರನ್ನೆಲ್ಲ ಪೊಲೀಸರಿಗೆ ಒಪ್ಪಿಸ್ತಾನೆ. ಪೊಲೀಸರು ಆ ಹೆಣ್ಣು ಮಕ್ಕಳನ್ನ ಅವರ ತಂದೆ ತಾಯಿಯಂದಿರ ಬಳಿ ತಲುಪಿಸ್ತಾರೆ. ಮತ್ತೆ ಗಾಯಗಳಿಂದ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದ ಕಬೀರ್ಗೆ ನಿಮ್ಮಿಂದಾಗಿ 57 ಅನ್ಸಾಲ್ವ್ಡ್ ಕೇಸಸ್ ಕ್ಲಿಯರ್ ಆಗಿದೆ. ನಾವೆಷ್ಟೇ ಪ್ರಯತ್ನ ಪಟ್ಟರೂ ಇವರನ್ನು ನಮ್ಮ ಕೈಯಲ್ಲಿ ಹುಡುಕೋಕೆ ಆಗ್ತಿರ್ಲಿಲ್ಲ. ಅವರ ಮನೆಯವರು ಅವರ ಮಕ್ಕಳು ಸತ್ತೋಗಿರ್ತಾರೆ ಅಂತಾನೆ ಅನ್ಕೊಂಡ್ಬಿಟ್ಟಿದ್ರು ಅಂತ ಹೇಳಿ ಕಬೀರ್ಗೆ ಧನ್ಯವಾದ ಹೇಳ್ತಾರೆ. ಆಗ ಕಬೀರ್ ವನರಾಜ್ ಸಿಕ್ಕಿದನ ಅಂತ ಕೇಳ್ತಾನೆ. ಅವನಿನ್ನೂ ಸಿಕ್ಕಿಲ್ಲ, ಹುಡುಕ್ತಾ ಇದ್ದೀವಿ ಅಂತ ಹೇಳ್ತಾರೆ. ಆ ವ್ಯಕ್ತಿ ತುಂಬಾ ಅಪಾಯಕಾರಿ, ಅವನು ನಮ್ಮ ಹತ್ರ ಹಿಡಿಲೇಬೇಕು ಅಂತ ಕೇಳ್ತಾನೆ. ಡೋಂಟ್ ವರಿ, ಆ ಕೆಲಸವನ್ನ ನಾವು ನೋಡ್ಕೊಂತೀವಿ ಅಂತ ಪೊಲೀಸ್
ಹೊರಡ್ತಾರೆ. ಈಗ ಈ ಸೀನ್ ಕಥೆಯ ಆರಂಭದಲ್ಲಿ ಒಬ್ಬ ವ್ಯಕ್ತಿ ಸತ್ತಿರುವ ಇಲಿಯನ್ನ ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕಿ ಎತ್ಕೊಂಡು ಹೋಗೋ ಸೀನ್ಗೆ ಶಿಫ್ಟ್ ಆಗುತ್ತೆ. ಆರಂಭದಲ್ಲಿ ಸತ್ತಿರುವ ಇಲಿಯನ್ನ ಎತ್ಕೊಂಡು ಹೋಗೋ ವ್ಯಕ್ತಿ ಬೇರೆ ಯಾರು ಅಲ್ಲ, ಇದೇ ಕಬೀರ್. ಅಸಲಿಗೆ ಇವನು ವನರಾಜ್ನ ತಪ್ಪಿಸ್ಕೊಳ್ಳೋದಕ್ಕೆ ಬಿಟ್ಟಿರೋದಿಲ್ಲ. ತನ್ನ ಮನೆಯ ಅಂಡರ್ ಗ್ರೌಂಡ್ ಗೋಡನ್ನಲ್ಲಿ ಕೂಡಿ ಹಾಕಿ ಒಂದು ತುತ್ತು ಅನ್ನನೂ ಕುಡಿಯಕ್ಕೆ ನೀರು ಕೂಡದೆ ಅವನು ಕೂಡಾಕಿರೋ ಕೊಠಡಿಯಲ್ಲಿ ಸತ್ತ ಇಲಿಗಳನ್ನು ತಂದು ಹಾಕಿ ಆ ಕೆಟ್ಟ ವಾಸನೆ ಕುಡಿಯೋ ಹಾಗೆ ಮಾಡಿ ಚಿತ್ರಹಿಂಸೆ ಕೊಡ್ತಾ ಇರ್ತಾನೆ. ಒಂದು ದಿನ ಕಬೀರ್ ವನರಾಜ್ನ ಕೂಡಿ ಹಾಕಿರೋ ಕೊಠಡಿಗೆ ಬಂದು ಹೇಳ್ತಾನೆ, ನೀನು ದೇವರು, ನಾನು ಸಾಧಾರಣ ಮನುಷ್ಯ. ಆದರೆ ಸಾಧಾರಣ ಮನುಷ್ಯ ಯಾವಾಗ ತಂದೆ ಆಗ್ತಾನೋ ಆಗ ಅವನ ಮಕ್ಕಳಿಗೆ ಅವನೇ ದೇವರಾಗ್ತಾನೆ. ಅವನು ತನ್ನ ಮಕ್ಕಳನ್ನ ಎಷ್ಟು ಪ್ರೀತಿಸ್ತಾನೆ ಅಂದರೆ ಅವನಿಗೆ ಏನೇ ಕಷ್ಟ ಬಂದರೂ ಮಕ್ಕಳಿಗೆ ಕಷ್ಟ ಬರದಾಗೆ ನೋಡ್ಕೋತಾನೆ. ಯಾಕಂದರೆ ಆ ತಂದೆಗೆ ಅವನ ಮಕ್ಕಳೇ ಪ್ರಪಂಚ. ಆದರೆ ನೀನು ಅವನ ಪ್ರಪಂಚವನ್ನೇ ಕದಿಯೋಕ್ಕೆ ನೋಡಿದೆ. ನೀನು ಇದನ್ನೆಲ್ಲ ಒಂದು ಶಕ್ತಿಗೋಸ್ಕರ ತಾನೇ ಮಾಡ್ತಿದ್ದೆ. ನಿನಗೆ ನಿಜವಾಗ್ಲೂ ಶಕ್ತಿಯ ನಿಜವಾದ ಅರ್ಥ ತಿಳ್ಕೊಬೇಕು ಅಂದರೆ ಒಬ್ಬ ತಾಯಿ ತನ್ನ ಮಗುವಿಗಾಗಿ ಹೋರಾಡೋದನ್ನು ನೋಡು. ಅದು ನಿಜವಾದ ಶಕ್ತಿ. ತಾಯಿಗಿಂತ ದೊಡ್ಡ ಶಕ್ತಿ ಇಲ್ಲ, ಮತ್ತು ಈ ಪ್ರಪಂಚದಲ್ಲೇ ಯಾವುದೂ ಇಲ್ಲ. ನಾನು ಹೇಳಿದ್ದೆ ಅಲ್ವಾ ನಿನ್ನ ನರ್ಕಕ್ಕೆ ಹೋಗ್ತೀಯ ಅಂತ, ಇದೇ ನಿನಗೆ ನರ್ಕ, ನಾನೇ ನಿನ್ನ ಶೈತಾನ್ ಅಂತ ಹೇಳಿ ಅಲ್ಲಿಂದ ಕಬೀರ್ ಹೊಡ್ತಾನೆ. ಹೀಗೆ ಸಿನಿಮಾ ಅಂತ್ಯ ಆಗುತ್ತೆ. ವೀಕ್ಷಕರೇ, ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.